ಸಮಾಜ ವಿಜ್ಞಾನದ ಇತಿಹಾಸ ವಿಭಾಗದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ ಕಳೆದ ತರಗತಿಯಲ್ಲಿ ನಾವು ಪಾಠವನ್ನು ಆರಂಭ ಮಾಡಿ ಅಲ್ವಾ. ಒಂದು ಭಾಗದಲ್ಲಿ ನಾವು ಸಾಮಾಜಿಕ ಧಾರ್ಮಿಕ ಸುಧಾರಣೆಯ ಚಳವಳಿಯ ಹಿನ್ನೆಲೆ ಏನು ಅಂತ ಅಭ್ಯಾಸ ಮಾಡಿದ್ದೀವಿ. ಹಾಗೆ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಯನ್ನು ಆರಂಭಿಸ್ತು ಅಂದ್ರೆ ಭಾರತದಲ್ಲಿ ಸಾಮಾಜಿಕ ಸುಧಾರಣೆ ಹರಿಕಾರ ಪುನರುತ್ಥಾನವಾದಿ ಅಂತ ಏನ್ ಕರಿತೀವಿ, ಪುನರುಜ್ಜೀವನದ ಜನಕ ಅಂತ ಏನ್ ಕರಿತೀವಿ, ಯಾರು ರಾಜಾರಾಮ್ ಮೋಹನ್ ರಾಯ್ ಅವರಿಂದ ಆರಂಭ ಆಗಿರ್ತಕ್ಕಂಥ ಸಾಮಾಜಿಕ ಸುಧಾರಣಾ ಚಳವಳಿಗಳು, ನಂತರದಲ್ಲಿ ಬಂದಿರತಕ್ಕಂಥ ಬ್ರಹ್ಮ ಸಮಾಜದ ಸ್ಥಾಪನೆ, ಬ್ರಹ್ಮ ಸಮಾಜದ ಬೋಧನೆಗಳು, ಬ್ರಹ್ಮ ಸಮಾಜ ಏನನ್ನ ಪ್ರತಿಪಾದನೆ ಮಾಡುತ್ತೆ, ಆ ನಂತರದಲ್ಲಿ ಬಂದಿರತಕ್ಕಂಥ ಬಂಗಾಳಿ ಯುವ ಚಳುವಳಿನ ಅಭ್ಯಾಸ ಮಾಡಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಆರ್ಯ ಸಮಾಜವನ್ನ ಕುರಿತು ಅಭ್ಯಾಸ ಮಾಡ್ತೇವೆ. ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜ, ಸೊ ಹೀಗೆ ಒಂದೊಂದೇ ಸಮಾಜಗಳನ್ನ ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಸೊ ನಾವು ಮೊದಲನೇದಾಗಿ ಇವತ್ತಿನ ತರಗತಿಯಲ್ಲಿ ಆರ್ಯ ಸಮಾಜವನ್ನ ಕುರಿತು ಅಭ್ಯಾಸ ಮಾಡೋದಾದ್ರೆ ನೋಡಿ, ಆರ್ಯ ಸಮಾಜದ ಸ್ಥಾಪಕರು ದಯಾನಂದ ಸರಸ್ವತಿ. ಆರ್ಯ ಸಮಾಜ ಸ್ಥಾಪಕರು ದಯಾನಂದ ಸರಸ್ವತಿ. ಬ್ರಹ್ಮ ಸಮಾಜ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್. ಫೈಟ್. ಯುವ ಬಂಗಾಳಿ ಚಳವಳಿಯ ನೇತಾರರು ಡೆರೇಜಿಯೋ ಅಂತ ಹೇಳ್ತಾರೆ. ಫೈಟ್. ಹಾಗೆ ಒಂದೊಂದು ಸಮಾಜ ಅಂತ ಬಂದಾಗ ಒಬ್ಬೊಬ್ಬ ಸುಧಾರಕರ ಹೆಸರನ್ನ ನೆನಪಿಟ್ಕೊಳ್ಬೇಕಾಗುತ್ತೆ. ದಯಾನಂದ ಸರಸ್ವತಿಯವರು ಎಲ್ಲಿ ಆರ್ಯ ಸಮಾಜವನ್ನು ಸ್ಥಾಪಿಸಿದ್ರು, ಎಷ್ಟರಲ್ಲಿ ಸ್ಥಾಪಿಸಿದ್ರು ಅನ್ನೋದು ಮೊದಲನೇ. 1857ರಲ್ಲಿ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ದಯಾನಂದ ಸರಸ್ವತಿ. ಎಲ್ಲಿ? ಬಾಂಬೆಯಲ್ಲಿ ಇವರು ಆರ್ಯ ಸಮಾಜವನ್ನ ಸ್ಥಾಪಿಸಿದ್ರು. ಹಾಗಾದ್ರೆ ದಯಾನಂದ ಸರಸ್ವತಿಯವರ ವೈಯಕ್ತಿಕ ಜೀವನವನ್ನ ನಾವು ನೋಡೋದಾದ್ರೆ, ಅಂದ್ರೆ ಆರ್ಯ ಸಮಾಜವನ್ನ ಕುರಿತು ಬರೆಯಿರಿ ಅಂದಾಗ ನಾವು ದಯಾನಂದ ಸರಸ್ವತಿಯವರ ಜೀವನದ ಬಗ್ಗೆಯೂ ಕೂಡ ಕೆಲವೊಂದು ಮಾಹಿತಿಗಳನ್ನ ಬರೀಬೇಕಾಗುತ್ತೆ. 1824ರಲ್ಲಿ ಕಾಟೇವಾಡದಲ್ಲಿ ಜನಿಸ್ತಾರೆ ದಯಾನಂದ ಸರಸ್ವತಿ. ದಯಾನಂದ ಸರಸ್ವತಿ ಎಲ್ಲಿ ಎಷ್ಟರಲ್ಲಿ ಜನಿಸಿದ್ರು? 1824ರಲ್ಲಿ ಕಾಟೇವಾಡದಲ್ಲಿ ಜನಿಸಿದ್ರು. ಎಲ್ಲಿ ಬಂತು ಕಾಟೇವಾಡ? ಕಾಟೇವಾಡ ಬಂದಿದ್ದು ಗುಜರಾತ್. ಗುಜರಾತಿನ ಕಾಟೇವಾಡದಲ್ಲಿ ದಯಾನಂದ ಸರಸ್ವತಿಯವರು ಜನಿಸ್ತಾರೆ. ಆರ್ಯ ಸಮಾಜ ಸ್ಥಾಪಕರಾದ ದಯಾನಂದ ಸರಸ್ವತಿಯವರ ಜನ್ಮನಾಮ ಬೇರೆನೇ ಇದೆ. ಇವರ ಹುಟ್ಟು ಹೆಸರು, ಇವರ ಮೊದಲ ಹೆಸರು ಮೂಲಶಂಕರ. ಆನಂತರದಲ್ಲಿ ದಯಾನಂದ ಸರಸ್ವತಿ ಅನ್ನೋ ನಾಮವನ್ನು ಪಡ್ಕೊಳ್ತಾರೆ. ಆದ್ರೆ ಅವರ ಮೂಲ ಹೆಸರು, ಅವರ ಮೊದಲ ಹೆಸರು ಮೂಲಶಂಕರ ಅಂತಕ್ಕಂಥದ್ದು. ನೆನಪಿಡಿ, ಮಲ್ಟಿಪಲ್ ಚಾಯ್ಸ್ಗೆ ಕೇಳ್ಬೋದು. ದಯಾನಂದ ಸರಸ್ವತಿಯವರ ಮೊದಲ ಹೆಸರೇನು? ಮೂಲಶಂಕರ. ಇವರ ತಂದೆ ಬಂದ್ಬಿಟ್ಟು ಅಂಬಾಶಂಕರ ತಿವಾರಿ. ಏನು? ಅಂಬಾಶಂಕರ ತಿವಾರಿ ದಯಾನಂದ ಸರಸ್ವತಿಯವರ ತಂದೆ. ತಾಯಿ ಬಂದ್ಬಿಟ್ಟು ಅಮೃತಾಬಾಯಿ. ಅಮೃತಾಬಾಯಿ ಎರಡೂ ಕೂಡ ಅ ಅಕ್ಷರದಿಂದ ಶುರುವಾಗ್ತಾ ಇದೆ ನೋಡಿ. ಅಂಬಾಶಂಕರ ತಿವಾರಿ ತಂದೆ, ಅಮೃತಾಬಾಯಿ ತಾಯಿ. ಸೊ ಇವರ ಮಗನಾಗಿ ಮೂಲಶಂಕರ ಅನ್ನೋ ನಾಮಧೇಯದೊಂದಿಗೆ 1824ರಲ್ಲಿ ಗುಜರಾತ್ನ ಕಾಥೇವಾಡದಲ್ಲಿ ದಯಾನಂದ ಸರಸ್ವತಿಯವರು ಜನಿಸ್ತಾರೆ. ಆರಂಭದಿಂದಲೂ ಕೂಡ ಇವರಿಗೆ ಶಿಕ್ಷಣಕ್ಕೆ ಹೆಚ್ಚಿನ ಒಲವಿರುತ್ತೆ. ಆದ್ರೆ ಅವತ್ತಿನ ಪರಿಸ್ಥಿತಿಯಲ್ಲಿ ಇದ್ದಂತಹ ಇಂಗ್ಲಿಷ್ ಶಿಕ್ಷಣದ ಬಗ್ಗೆ ಇವರು ಹೆಚ್ಚಿನ ಆಸಕ್ತಿಯನ್ನ ವಹಿಸಿದ್ರು. ಅಂದ್ರೆ ಇಂಗ್ಲಿಷ್ ಶಿಕ್ಷಣದಲ್ಲಿ ಆಸಕ್ತಿ ಹೊಂದಿರದ ದಯಾನಂದ ಸರಸ್ವತಿಯವರು ಸಂಸ್ಕೃತ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ, ಹೆಚ್ಚಿನ ಒತ್ತನ್ನು ಕೊಡ್ತಾರೆ. ಹಾಗಾಗಿ ಇವರು ಇಂಗ್ಲಿಷ್ಗಿಂತ ಹೆಚ್ಚಾಗಿ ಸಂಸ್ಕೃತ ವಿಷಯದಲ್ಲಿ ಅಧ್ಯಯನವನ್ನ ಮಾಡ್ತಾರೆ. ಸಂಸ್ಕೃತವನ್ನ ಅಧ್ಯಯನ ವಿಷಯವಾಗಿ ಇವರು ಆಯ್ಕೆ ಮಾಡ್ತಾರೆ. ಇವರು ಬಾಲ್ಯದಲ್ಲೇ ಸಂಸ್ಕೃತದಲ್ಲಿ ಹೆಚ್ಚಿನ ಪಾಂಡಿತ್ಯವನ್ನ ಪಡ್ಕೊಂಡಿರ್ತಕ್ಕಂಥ ದಯಾನಂದ ಸರಸ್ವತಿಯವರು ತಮ್ಮ 21ನೇ ವಯಸ್ಸು ನೋಡಿ, 21ನೇ ವಯಸ್ಸು ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಎಷ್ಟಿರುತ್ತೆ ಲೋಕಜ್ಞಾನ ಅಂತ. ಆದ್ರೆ 21ನೇ ವಯಸ್ಸಿನಲ್ಲೇ
ತನ್ನ ಮನೆಯನ್ನ ಬಿಟ್ಟು ದೇಶ ಸಂಚಾರವನ್ನ ಆರಂಭಿಸ್ತಾರೆ. ಮನೆಯನ್ನ ತೊರೆದು ಹೊರ ಹೋಗ್ತಾರೆ, ಮನೆಯಿಂದ ಹೊರ ಹೋಗ್ತಾರೆ. ಯಾತಕ್ಕಾಗಿ ಹೋದ್ರು ಅಂತಂದ್ರೆ ದೇಶದ ಸಾಮಾಜಿಕ ಪರಿಸ್ಥಿತಿ ಹೇಗಿದೆ, ಅದರಲ್ಲಿ ಏನು ಸುಧಾರಣೆನ ತರಬೇಕು ಅನ್ನೋ ಪ್ರಯತ್ನವನ್ನ ದಯಾನಂದ ಸರಸ್ವತಿಯವರು ಬಾಲ್ಯದಿಂದಲೇ ಸಂಸ್ಕೃತ ವೇದಾಧ್ಯಯನವನ್ನ ಮಾಡಿರ್ತಕ್ಕಂಥ ದಯಾನಂದ ಸರಸ್ವತಿಯವರು ವೇದಗಳಲ್ಲಿ ಹೇಳ್ತಾ ಇರೋದೇನು, ಸಮಾಜದಲ್ಲಿ ನಡೀತಾ ಇರೋದೇನು ಅನ್ನೋದನ್ನ ಅವರು ಚರ್ಚಿಸ್ತಾ ಹೋಗ್ತಾರೆ. ಸಂಸ್ಕೃತದಲ್ಲಿ ವೇದಾಧ್ಯಯನವನ್ನು ಮಾಡಿರ್ತಕ್ಕಂಥ ದಯಾನಂದ ಸರಸ್ವತಿಯವರು 21ನೇ ವಯಸ್ಸಿನಲ್ಲೇ ಮನೆಯನ್ನ ತೊರೆದು ನಂತರ ಸುಮಾರು 15 ವರ್ಷ ಭಾರತದಾದ್ಯಂತ ಸಂಚಾರವನ್ನು ಮಾಡಿಬಿಟ್ಟು ಸಾಮಾಜಿಕ ವ್ಯವಸ್ಥೆಯಲ್ಲಿ ಧರ್ಮದಲ್ಲಿ ಇದ್ದಂತಹ ಕೆಲವೊಂದು ತಪ್ಪುಗಳನ್ನ, ಕಂದಾಚಾರಗಳನ್ನ, ಮೂಢನಂಬಿಕೆಗಳನ್ನ ಇವರು ವಿರೋಧಿಸುವ ಪ್ರಯತ್ನ ಮಾಡ್ತಾರೆ. ಸೊ ಹಾಗೆ ತಾವು ದೇಶ ಸಂಚಾರ ಕೈಗೊಂಡಂತಹ ಸಂದರ್ಭದಲ್ಲಿ ದೇಶಾದ್ಯಂತ ಕಂಡಿರ್ತಕ್ಕಂಥ ಸಾಮಾಜಿಕ ಪಿಡುಗುಗಳು, ಅವರು ವೇದಾಧ್ಯಯನದ ಸಂದರ್ಭದಲ್ಲಿ ವೇದಗಳಲ್ಲಿ ಇರ್ತಕ್ಕಂಥ ಸತ್ಯಗಳನ್ನ ಕಂಡುಕೊಂಡು ಅವುಗಳನ್ನ ಏನ್ ಮಾಡ್ತಾರೆ, ತಮ್ಮ ಒಂದು ಕೃತಿ ದಯಾನಂದ ಸರಸ್ವತಿಯವರ ಗ್ರಂಥ ಬಂದ್ಬಿಟ್ಟು ಸತ್ಯಾರ್ಥ ಪ್ರಕಾಶ ಅಂತ. ಸೊ ಈ ಸತ್ಯದ ಪ್ರಕಾಶದ ಕೃತಿಯಲ್ಲಿ ತಮ್ಮ ವಿಚಾರಧಾರೆಗಳನ್ನ ಇವರು ದಾಖಲಿಸ್ತಾ ಹೋಗ್ತಾರೆ. ಸತ್ಯಾರ್ಥ ಪ್ರಕಾಶ ಅಂತಕ್ಕಂಥದ್ದು ದಯಾನಂದ ಸರಸ್ವತಿಯವರ ಕೃತಿ ಗ್ರಂಥ. ಕೇಳ್ಬೋದು ದಯಾನಂದ ಸರಸ್ವತಿಯವರ ಗ್ರಂಥ ಯಾವುದು, ಕೃತಿ ಯಾವುದು ಅಂತಂದ್ರೆ ಸತ್ಯಾರ್ಥ ಪ್ರಕಾಶ. ಹಾಗೇನೆ ಬ್ರಹ್ಮ ಸಮಾಜದಲ್ಲಿ ಬಂದಿದ್ರಲ್ಲ ರಾಜಾರಾಮ್ ಮೋಹನ್ ರಾಯ್, ಅವರೊಂದು ಪತ್ರಿಕೆಯನ್ನ ಹೊರಡಿಸ್ತಾರೆ ಅಲ್ವಾ, ಸಂವಾದ ಕೌಮಿದಿ ಅಂತಕ್ಕಂಥ ಒಂದು ಪತ್ರಿಕೆಯನ್ನ ಹೊರಡಿಸ್ತಾರೆ. ಅದರಲ್ಲಿ ಅವರ ವಿಚಾರಗಳನ್ನ ಪ್ರಕಟಿಸ್ತಾರೆ. ಸೊ ಸತ್ಯಾರ್ಥ ಪ್ರಕಾಶ ಕೃತಿಯನ್ನ ಪ್ರಕಟಿಸಿರ್ತಕ್ಕಂಥ, ಅದರಲ್ಲಿ ತಮ್ಮ ವಿಚಾರಗಳನ್ನ ದಾಖಲಿಸಿರ್ತಕ್ಕಂಥ ದಯಾನಂದ ಸರಸ್ವತಿಯರು ಯಾವುದಕ್ಕೆ ಒತ್ತನ್ನು ಕೊಡ್ತಾರೆ ಅಂತಂದ್ರೆ ನೋಡಿ, ವೇದಗಳಿಗೆ ಮರಳಿ ಅಂತ ಕರೆಯುತ್ತಾರೆ. ವೇದಗಳಿಗೆ ಮರಳಿ ಅಂದ್ರೆ ವೇದಗಳಲ್ಲಿ ತಾವು ತಿಳ್ಕೊಂಡಿರ್ತಕ್ಕಂಥ, ತಾವು ಅಭ್ಯಾಸ ಮಾಡಿರ್ತಕ್ಕಂಥ, ತಾವು ಕಂಡುಕೊಂಡಿರ್ತಕ್ಕಂಥ ಸತ್ಯಗಳನ್ನ ಇವತ್ತಿನ ಸಮಾಜ ಏನಾಗಿದೆ, ಆ ಸಮಾಜ ಸರಿಯಾಗಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಎಲ್ಲ ವೇದಗಳಿಗೆ ಮರಳಬೇಕು. ವೇದಗಳಿಗೆ ಮರಳಬೇಕು ಅಂದ್ರೆ ವೇದಗಳ ಕಾಲ ಏನು, ಅವತ್ತಿನ ಸಮಾಜ ಏನಿತ್ತು ಅದಕ್ಕೆ ವಾಪಸ್. ಭಾರತದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಎಲ್ಲಿದೆ ಅಂತ ಹೇಳಿದ್ರೆ ವೇದಗಳಲ್ಲಿ ಎಲ್ಲದಕ್ಕೂ ಪರಿಹಾರ ಇದೆ. ಅವರು ಘೋಷಿಸಿರ್ತಕ್ಕಂಥ ವೇದವಾಕ್ಯ, ನಿಮಗೆ ವೇದಗಳಿಗೆ ಹಿಂತಿರುಗಿ ಅಂತ ಕರೆ ಕೊಟ್ಟವರು ಯಾರು ಅಂತ ಕೇಳ್ಬೋದು. ದಯಾನಂದ ಸರಸ್ವತಿಯವರು ವೇದಗಳಿಗೆ ಹಿಂತಿರುಗಿ ಅಂತಕ್ಕಂಥ ಒಂದು ಕರೆಯನ್ನು ಕೊಡ್ತಾರೆ. ಸೊ ಭಾರತದ ಎಲ್ಲ ಸಮಸ್ಯೆಗಳಿಗೆ ಅವರು ವೇದಗಳಲ್ಲಿ ಪರಿಹಾರವನ್ನ ಕಂಡುಕೊಳ್ತಾರೆ. ಯಾಕಂದ್ರೆ ಸಂಸ್ಕೃತವನ್ನ ಅವರು ಇಷ್ಟಪಟ್ಟು ಅಧ್ಯಯನ ಮಾಡ್ತಾರೆ, ಸಂಸ್ಕೃತದಲ್ಲಿ ಆಳವಾದ ಜ್ಞಾನವನ್ನ ಹೊಂದಿರ್ತಾರೆ. ಈ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ. ಹಾಗಾಗಿ ಮತ್ತೊಮ್ಮೆ ಭಾರತೀಯರೆಲ್ಲ ವೇದಗಳಿಗೆ ಮರಳಿ ಅನ್ನುವ ಕರೆಯನ್ನ ಅವ್ರು ಕೊಡ್ತಾರೆ. ಸೊ ಹಾಗಾಗಿ ಇವರನ್ನ ಸುಧಾರಣಾವಾದಿ ಅಂತ ಕರೆಯೋದಕ್ಕೆ ಬದಲಾಗಿ ಪುನರುತ್ಥಾನವಾದಿ ಅಂತ ಕರೆಸ್ಕೊಳ್ತಾರೆ. ನೋಡಿ, ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಯಲ್ಲಿ ಬಂದಿರತಕ್ಕಂಥ ಬಹಳಷ್ಟು ಜನ ಸಮಾಜ ಸುಧಾರಕರು ಏನಿದ್ದಾರೆ, ಅವರು ಸಮಾಜವಾದಿಗಳು, ಸುಧಾರವಾದಿಗಳು ಅಂತ ಏನ್ ಕರಿತೀವಿ ಅವ್ರನ್ನ, ಸುಧಾರಕರು. ಸೊ ಇಲ್ಲಿ ಇವರು ಸುಧಾರಣಾವಾದಿ ಅನ್ನೋದಕ್ಕಿಂತ ಪುನರುತ್ಥಾನವಾದಿ ಅಂತ ಕರೀತಾರೆ. ಯಾಕೆಂದ್ರೆ ಭಾರತದ ಪುನರುತ್ಥಾನ ಮೊದಲು ಹೇಗಿತ್ತು, ಭಾರತದ ಸಂಸ್ಕೃತಿ, ಭಾರತದ ಸಾಮಾಜಿಕ ಪದ್ಧತಿ ವೇದಗಳ ಸಂದರ್ಭದಲ್ಲಿ ಹೇಗಿತ್ತು ಹಾಗೆ ಮತ್ತೊಂದು ಸರಿ ಆಗಲಿ ಅಂತ ಇವರು ಕರೆ ಕೊಡ್ತಾರೆ. 1877ರಲ್ಲಿ 1877ರಲ್ಲಿ ಲಾಹೋರ್ನಲ್ಲಿ ಒಂದು ಕಚೇರಿಯನ್ನ ಆರಂಭ ಮಾಡ್ತಾರೆ. ಯಾವ್ದ್ರ ಕಚೇರಿನ? ಆರ್ಯ ಸಮಾಜದ ಕಚೇರಿನ ಲಾಹೋರ್ನಲ್ಲೂ ಕೂಡ ಇವರು ಆರಂಭ ಮಾಡಿಬಿಟ್ಟು ತಮ್ಮ ಸಮಾಜ ಸುಧಾರಣಾ ಕಾರ್ಯಗಳನ್ನ ಅವರು ಮುಂದುವರಿಸ್ತಾರೆ. ಸೊ ಇವ್ರೇನ್ ಪ್ರತಿಪಾದನೆ ಮಾಡ್ತಾರೆ ಅಂದ್ರೆ ವೇದಗಳು ಮಾತ್ರ ಪ್ರಾಮಾಣಿಕ, ವೇದಗಳಲ್ಲಿ ಹೇಳಿರ್ತಕ್ಕಂಥದ್ದು ಮಾತ್ರ ಸತ್ಯ. ಸೊ ಹಾಗಾಗಿ ವೇದಗಳು ಸತ್ಯಗಳ ಸಂಗ್ರಹ ಆಗಿದೆ. ಸೊ ಆ ವೇದಗಳ ಕಾಲಕ್ಕೆ ನಾವು ಹಿಂದಿರುಗಿದ್ರೆ ನಮ್ಮೆಲ್ಲ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋ ಒಂದು ಪ್ರಬಲ ವಾದವನ್ನ ದಯಾನಂದ ಸರಸ್ವತಿಯವರು ತಮ್ಮ ಆರ್ಯ ಸಮಾಜದ ಮೂಲಕ ಪ್ರತಿಪಾದನೆ ಮಾಡ್ತಾರೆ. ಸೊ
ಇದಿಷ್ಟು ದಯಾನಂದ ಸರಸ್ವತಿಯವರ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನಮ್ಮ ಉತ್ತರಗಳಲ್ಲಿ ದಾಖಲಿಸಬೇಕಾದ್ರೆ ಈ ಒಂದು ಅಂಶಗಳನ್ನ ನೆನಪಿಟ್ಕೊಳ್ಳಿ. ಅವರ ಕೃತಿ ಯಾವುದು, ಅವರ ಮೊದಲ ಹೆಸರೇನು, ತಂದೆ ತಾಯಿ ಯಾರು, ಎಷ್ಟರಲ್ಲಿ ಜನಿಸಿದ್ರು, ಆರ್ಯ ಸಮಾಜದ ಸ್ಥಾಪಕರು ಯಾರು, ಆರ್ಯ ಸಮಾಜವನ್ನ ಎಲ್ಲಿ ಎಷ್ಟರಲ್ಲಿ ಸ್ಥಾಪನೆ ಮಾಡ್ತಾರೆ, ಸೊ ಏನಂತ ಕರೆ ಕೊಟ್ರು ಅಲ್ವಾ, ವೇದಗಳಿಗೆ ಹಿಂತಿರುಗಿ ಅಂತ ಕರೆ ಕೊಡ್ತಾರೆ. ಇಂಗ್ಲಿಷ್ಗಿಂತ ವೇದಗಳ ಅಧ್ಯಯನಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದು ದಯಾನಂದ ಸರಸ್ವತಿ. ಇನ್ನ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ ನಿಮ್ಗೆ, ಆರ್ಯ ಸಮಾಜದ ಉದ್ದೇಶಗಳನ್ನು ತಿಳಿಸಿ ಅಂತ ಏನಾದ್ರು ಕೇಳಿದ್ರೆ, ನೇರವಾಗಿ ಆರ್ಯ ಸಮಾಜದ ಉದ್ದೇಶ ತಿಳಿಸಿ ಅಂತ ಕೇಳಿದ್ರೆ ನೀವು ಉತ್ತರ ಬರಿಬೇಕಾದ್ರೆ ಹೇಗೆ ಬರಿಬೇಕು, ಆರ್ಯ ಸಮಾಜದ ಸ್ಥಾಪಕರು ಯಾರು ಅಂತ ಬರಿಬೇಕು. ಆರ್ಯ ಸಮಾಜದ ಸ್ಥಾಪಕರು ದಯಾನಂದ ಸರಸ್ವತಿ ಅಂತ ಬಂದ್ಮೇಲೆ ದಯಾನಂದ ಸರಸ್ವತಿಯವರು ವೇದಗಳಿಗೆ ಹಿಂತಿರುಗಿ ಅಂತ ಕರೆ ಕೊಡ್ತಾರೆ. ವೇದಗಳ ಕಾಲಕ್ಕೆ ಅವತ್ತಿನ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಅಂತ ಅವರು ಹೇಳ್ತಾರೆ. ನೋಡಿ, ಇಲ್ಲಿ ಉದ್ದೇಶಗಳು ಅಂತ ಬಂದಾಗ, ಆರ್ಯ ಸಮಾಜದ ಉದ್ದೇಶಗಳು ಅಂತ ಬಂದಾಗ ಒಂದೊಂದೇ ಪಾಯಿಂಟ್ಗಳನ್ನ ನಾವು ಬರೆಯೋದಾದ್ರೆ ನೋಡಿ, ಆರ್ಯ ಸಮಾಜ ಹೈಲೈಟ್ಸ್ ಅನ್ನ ಮುಖ್ಯವಾಗಿ ನೆನಪಿಟ್ಟು, ಪ್ರತಿಯೊಂದು ಸಮಾಜದಲ್ಲೂ ಕಾಮನ್ ಆಗಿರೋ ಅಂಶಗಳು ಒಂದಷ್ಟಿದೆ. ಏನ್ ಕಾಮನ್ ಆಗಿರೋ ಅಂಶಗಳು? ನೀವು ಎಲ್ಲ ಸಮಾಜದ ಉದ್ದೇಶಗಳನ್ನ ಒಂದ್ ಕಡೆ ಪಟ್ಟಿ ಮಾಡ್ಕೊಂಡ್ರೆ ಈ ಪಾಠ ಮುಗಿಯುವಷ್ಟೊತ್ತಿಗೆ ಎಲ್ಲ ಸಮಾಜದ ಉದ್ದೇಶಗಳನ್ನ ಒಂದು ಪಕ್ಕ ನೀವು ಬರ್ಕೊಳ್ತಾ ಹೋದ್ರೆ ಎಲ್ಲ ಸಮಾಜಗಳಲ್ಲಿರುವ ಕಾಮನ್ ಪಾಯಿಂಟ್ಗಳನ್ನ, ಏನಪ್ಪಾ ಕಾಮನ್ ಪಾಯಿಂಟ್? ಫಾರ್ ಎಕ್ಸಾಂಪಲ್, ಈಗ ಜಾತಿ ಪದ್ಧತಿಯನ್ನ ಖಂಡಿಸಿದರು, ಈ ಒಂದು ಪಾಯಿಂಟ್ ಇದೆಯಲ್ಲ, ಜಾತಿ ಪದ್ಧತಿ ವಿರೋಧಿಸಿದ್ರು ಅನ್ನೋ ಒಂದು ಪಾಯಿಂಟ್, ಇದು ಎಲ್ಲ ಸಮಾಜಗಳಲ್ಲೂ ಬರುತ್ತೆ. ಯಾವ ಸಮಾಜವಾದ್ರೂ ಜಾತೀಯತೆಯನ್ನ ಪ್ರೋತ್ಸಾಹಿಸುತ್ತಾ ಇಲ್ಲ ಅಲ್ವಾ? ಸೊ ಆ ತರದ ಕಾಮನ್ ಪಾಯಿಂಟ್ ನಾನು ಕೊನೆಗೆ, ಈ ತರಗತಿಯ ಕೊನೆಗೆ, ಈ ಪಾಠ ಮುಗಿಯುವ ಕೊನೆಯ ಭಾಗದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಯಾವ್ದು ಕಾಮನ್ ಪಾಯಿಂಟ್ಗಳಿದೆ ಅಂತ ಹೇಳಿ. ಸೊ ಇಲ್ಲಿ ನೋಡಿ ಏನಾಗುತ್ತೆ, ಈಗ ಆರ್ಯ ಸಮಾಜದ ಉದ್ದೇಶಗಳು ಅಂತ ಬಂದಾಗ ಹಿಂದೂ ಧರ್ಮ ನಮ್ದೇನಿದೆ, ಭಾರತೀಯರ ಹಿಂದೂ ಧರ್ಮ ಇದೆ. ಈ ಹಿಂದೂಗಳು ರೂಪವಿಲ್ಲದ ಒಬ್ಬನೇ ದೇವರಲ್ಲಿ ನಂಬಿಕೆಯನ್ನ ಹೊಂದಿರಬೇಕು, ನಂಬಿಕೆ ನೀಡಬೇಕು ಅಂತಕ್ಕಂಥದ್ದು ಆರ್ಯ ಸಮಾಜದ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಅಂದ್ರೆ ಅವತ್ತಿನವರೆಗೂ ಆ ಸಮಾಜದಲ್ಲಿ ಏನಾಗಿದೆ, ಹಿಂದೂಗಳು ಸಾವಿರಾರು ದೇವರುಗಳನ್ನು ಪೂಜೆ ಮಾಡ್ತಾರೆ ಅಲ್ವಾ. ನಾವು ಸಾಮಾನ್ಯವಾಗಿ ಹೇಳ್ತಾರೆ, ಏನ್ ಹೇಳ್ತಾರೆ, ಮುಕ್ಕೋಟಿ ದೇವತೆಗಳು. ನೋಡಿ, 3 ಕೋಟಿ ದೇವರುಗಳು, ಒಂದೊಂದು ದೇವರಿಗೆ ಒಂದೊಂದು ಹೆಸರು, ಒಂದೊಂದು ಆಕಾರ, ಒಂದೊಂದು ರೂಪ ಅಲ್ವಾ. ಇದನ್ನ ಬಿಟ್ಟು, ಇದನ್ನ ಹೊರತಾಗಿ ಏನ್ ಮಾಡ್ರಿ, ರೂಪವಿಲ್ಲದ ಒಬ್ಬನೇ ದೇವರಲ್ಲಿ ನಂಬಿಕೆ ಇಡ್ರಿ. ದೇವನೊಬ್ಬ ನಾಮ ಹಲವು ಅಂತ ಅಲ್ವಾ ಬಸವಣ್ಣವರು. ದೇವರು ಒಬ್ಬನೇ, ಕರೆಯುವ ಹೆಸರು ಬೇರೆ ಬೇರೆ. ಅದೇನೇ ಆಗಿರ್ಲಿ, ನಾವು ಏನೇ ಪೂಜೆ ಸಲ್ಲಿಸಿದ್ರು ಅಂತಿಮವಾಗಿ ಸಲ್ಬೇಕಾಗಿರ್ತಕ್ಕಂಥದ್ದು ಆ ದೇವರಿಗೆ. ಸೊ ಇವ್ರೇನ್ ಮಾಡ್ತಾರೆ, ಅಲ್ಲಿ ಒಗ್ಗಟ್ಟು ಐಕ್ಯತೆ ಬರಬೇಕು ಅಂದ್ರೆ 100 ಜನ 100 ದೇವರು ಪೂಜೆ ಮಾಡ್ಬೇಡ್ರಿ, ಬದಲಾಗಿ ಒಬ್ಬನೇ ದೇವರನ್ನ ಪೂಜೆ ಮಾಡಿದ್ರೆ ನಮ್ಮಲ್ಲಿ ಐಕ್ಯತೆ ಅಂತಕ್ಕಂಥದ್ದು. ಸೊ ರೂಪವಿಲ್ಲದ ಒಬ್ಬನೇ ದೇವರಲ್ಲಿ ನಂಬಿಕೆ ಇಡಬೇಕು ಅಂತಕ್ಕಂಥದ್ದು ಆರ್ಯ ಸಮಾಜದ ಉದ್ದೇಶಗಳಲ್ಲಿ ಮೊದಲನೇ. ಇನ್ನು ಸೆಕೆಂಡ್ ಪಾಯಿಂಟ್ ನೋಡಿ, ಅವತ್ತಿನ ಸಮಾಜಕ್ಕೆ ಹಿಡಿದ ಕೈಗನ್ನಡಿ ಏನಾಗಿತ್ತು, ಹುಟ್ಟಿನಿಂದ ಯಾರೂ ಶೂದ್ರರಲ್ಲ, ಯಾರು ಬ್ರಾಹ್ಮಣರಲ್ಲ, ಅಂದ್ರೆ ಹುಟ್ಟಿನಿಂದ ಎಲ್ಲರೂ ಸಮಾನರು ಅಂತ ಪ್ರತಿಪಾದನೆ ಮಾಡುತ್ತೆ ಆರ್ಯ ಸಮಾಜ. ಹೌದಲ್ವಾ? ಹುಟ್ಟಿನಿಂದ ಯಾರೂ ಶೂದ್ರರಲ್ಲ. ಅವತ್ತಿನ ಸಮಾಜದಲ್ಲಿ ವರ್ಣ ವ್ಯವಸ್ಥೆ ನಾವೀಗಾಗಲೇ ಗೊತ್ತಿದೆ. ವರ್ಣ ವ್ಯವಸ್ಥೆ ಅಂತಂದ್ರೆ 4 ಇದೆ ಅಲ್ವಾ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. 4 ವರ್ಣಾಶ್ರಮ ಧರ್ಮ ಇದೆ. ಅದರಲ್ಲಿ ಬ್ರಾಹ್ಮಣರು ತುಂಬಾ ಶ್ರೇಷ್ಠ, ಶೂದ್ರರು ಅತಿ ಕನಿಷ್ಠ ಅಲ್ವಾ. ಸಮಾಜದಲ್ಲಿ ತುಂಬಾ ನಿಕೃಷ್ಟವಾದ ವರ್ಗ ಶೂದ್ರರು. ಹಾಗಾಗಿ ಶೂದ್ರರು ಏನಿದ್ದಾರೆ ಅಥವಾ ಬ್ರಾಹ್ಮಣರು ಏನಿದ್ದಾರೆ, ಇವರು ಹುಟ್ಟಿನಿಂದ ಬ್ರಾಹ್ಮಣರು, ಹುಟ್ಟಿನಿಂದ ಶೂದ್ರರು ಅಲ್ಲ, ಹುಟ್ಟಿನಿಂದ ಎಲ್ಲರೂ ಸರಿಸಮಾನರು. ನಾವು ಮಾಡ್ಕೊಂಡಿದೀವಿ ಜಾತಿಗಳನ್ನ, ಹಾಗಾಗಿ ಈ ಜಾತೀಯತೆಯನ್ನ ತಿರಸ್ಕರಿಸಿದ್ರು. ನಾನು ಅದಕ್ಕೆ ಆಗ ಹೇಳ್ತಾ ಇದ್ದೆ, ಜಾತಿ ಪದ್ಧತಿ. ಸೊ ನಾವು ವೇದಗಳ ಕಾಲಕ್ಕೆ ಹೋದ್ರೆ, ವೇದಗಳ ಕಾಲದಲ್ಲಿ 2 ಭಾಗ ಮಾಡ್ತೀವಿ
ಅಲ್ವಾ. ಒಂದು ಋಗ್ವೇದ ಕಾಲ, ಮತ್ತೊಂದು ಉತ್ತರ ವೈದಿಕ ಕಾಲ. ಋಗ್ವೇದದ ಕಾಲದಲ್ಲಿ ಇದ್ದಿದ್ದು ವರ್ಣಾಶ್ರಮ ಧರ್ಮ, ಆಶ್ರಮ ಧರ್ಮಗಳು ಅಲ್ವಾ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಇದ್ವು. ಆದ್ರೆ ಉತ್ತರ ವೈದಿಕ ಕಾಲದಲ್ಲಿ ಏನಾಗುತ್ತೆ, ಆಶ್ರಮ ಧರ್ಮ, ವರ್ಣಾಶ್ರಮ ಧರ್ಮಗಳು ಏನಾಗುತ್ತೆ, ಜಾತಿ ವ್ಯವಸ್ಥೆಯಾಗಿ ಬದಲಾವಣೆ ಆಗುತ್ತೆ. ತಾನು ಮಾಡ್ತಕ್ಕಂಥ ಉದ್ಯೋಗಕ್ಕೆ ಅನುಸಾರವಾಗಿ ಜಾತಿಗಳು ಉಟ್ಕೊಂಡ್ಬಿಡುತ್ತೆ. ರೈಟ್. ಹಾಗಾಗಿ ಹುಟ್ಟಿನಿಂದ ಎಲ್ಲರೂ ಸರಿಸಮಾನರು. ಅವರವರು ಮಾಡುವ ವೃತ್ತಿಯ ಆಧಾರದ ಮೇಲೆ ಜಾತಿಯ ಹೆಸರನ್ನ ಕಟ್ಟಿಬಿಟ್ಟು ಈ ಜಾತಿ ಶ್ರೇಷ್ಠ, ಈ ಜಾತಿ ಕನಿಷ್ಠ ಅಂತಕ್ಕಂಥ ಭೇದ ಭಾವ ಸಲ್ಲದು ಅನ್ನೋ ಹಿನ್ನೆಲೆಯಲ್ಲಿ ಹುಟ್ಟಿನಿಂದ ಯಾರೂ ಶೂದ್ರರಲ್ಲ, ಯಾರೂ ಬ್ರಾಹ್ಮಣರಲ್ಲ. ಸೊ ಬ್ರಾಹ್ಮಣ ಯಾವಾಗ ಆಗ್ತಾನೆ, ಹುಟ್ಟಿನಿಂದ ತಾನು ಮಾಡ್ತಕ್ಕಂಥ ಕೆಲಸದಿಂದ ಶ್ರೇಷ್ಠ ಮಟ್ಟಕ್ಕೆ ಏರ್ಬೇಕು. ಬಿಟ್ರೆ ಹುಟ್ಟಿನಿಂದ ಯಾರೂ ಬ್ರಾಹ್ಮಣರಲ್ಲ, ಯಾರೂ ಶೂದ್ರರಲ್ಲ ಅಂತಕ್ಕಂಥ ಮಾತನ್ನ ಹೇಳಿ. ಥರ್ಡ್, ಮೂರನೇ ಉದ್ದೇಶಕ್ಕೆ ಬಂದ್ಬಿಟ್ರೆ ಅಂತರ್ಜಾತೀಯ ವಿವಾಹವನ್ನು ಪ್ರೋತ್ಸಾಹಿಸಿತು. ನೋಡಿ, ಅವತ್ತಿನ ಸಂದರ್ಭದಲ್ಲಿ ಜಾತೀಯತೆಯನ್ನ ಧಿಕ್ಕರಿಸಿರ್ತಕ್ಕಂಥ ದಯಾನಂದ ಸರಸ್ವತಿಯವರು ಅಂದಿನ ಸಂದರ್ಭದಲ್ಲಿ, ಸೊ 19ನೇ ಶತಮಾನದ ಆರಂಭ ಅಲ್ಲ, 19ನೇ ಶತಮಾನದ ಉತ್ತರಾರ್ಧ ಕಾಲ ಅಲ್ವಾ, 1875 ಆರ್ಯ ಸಮಾಜ ಸ್ಥಾಪನೆ ಬಂದಾಗ. ಸೊ ನೋಡಿ, 19ನೇ ಶತಮಾನದ ಉತ್ತರಾರ್ಧ ಕಾಲದಲ್ಲೇ ಅಂತರ್ಜಾತೀಯ ವಿವಾಹವನ್ನ ಅವರು ಪ್ರೋತ್ಸಾಹಿಸ್ತಾರೆ. ಆಗ ನೋಡಿದ್ರೆ 12ನೇ ಶತಮಾನದಲ್ಲಿ ವಚನಕಾರರು ಅಲ್ವಾ, 12ನೇ ಶತಮಾನದಲ್ಲಿ ವಚನಕಾರರೇ ಅಂತರ್ಜಾತೀಯ ವಿವಾಹನ ಪ್ರೋತ್ಸಾಹಿಸ್ತಾರೆ. ನೋಡಿ, 12ನೇ ಶತಮಾನದ ಹಿಂದೆನೆ ಹೇಳಿದ್ರು ಕೂಡ 19ನೇ ಶತಮಾನ ಮುಗಿಲಿಕ್ಕೆ ಬಂದ್ರು ಕೂಡ ಇನ್ನೂ ಕೂಡ ಜಾತಿ ಜಾತಿ ಅಂತ ಹೊಡೆದಾಡ್ಕೊಂಡು ಇದ್ದಂತಹ ಸಮಾಜದಲ್ಲಿ ಅಂತರ್ಜಾತೀಯ ವಿವಾಹಕ್ಕೆ ಪ್ರೋತ್ಸಾಹಿಸ್ತಾರೆ. ಜಾತಿ ಪದ್ಧತಿ ಇರಬಾರ್ದು, ಹಾಗಾಗಿ ಮನುಷ್ಯ ಗಂಡು ಹೆಣ್ಣು ಎರಡೇ ಜಾತಿ ಅಂತಕ್ಕಂಥದ್ದು. ಸೊ ಹಾಗಾಗಿ ಅಂತರ್ಜಾತೀಯ ವಿವಾಹವನ್ನ ಆರ್ಯ ಸಮಾಜ ಪ್ರೋತ್ಸಾಹಿಸುತ್ತೆ. ನೆಕ್ಸ್ಟ್, 4ನೇ ಉದ್ದೇಶ ಬಹುಪತ್ನಿತ್ವ ಮತ್ತು ಬಾಲ್ಯ ವಿವಾಹವನ್ನ ಏನ್ ಮಾಡಿದ್ರು, ಪ್ರೋತ್ಸಾಹಿಸಿದ್ರ ಇಲ್ಲ, ತಿರಸ್ಕಾರ ಮಾಡಿದ್ರು. ರೈಟ್. ಬಹುಪತ್ನಿತ್ವವನ್ನ ತಿರಸ್ಕರಿಸಲಾಯಿತು. ಅವತ್ತಿನ ಸಮಾಜದಲ್ಲಿ ಒಬ್ಬನೇ ವ್ಯಕ್ತಿ ಒಬ್ಬರಿಗಿಂತ ಹೆಚ್ಚಿನ ಮಹಿಳೆಯರನ್ನ ಮದುವೆ ಆಗ್ತಕ್ಕಂಥದ್ದನ್ನ ಬಹುಪತ್ನಿತ್ವ ಇತ್ತು. ಸೊ ಬಹುಪತ್ನಿತ್ವ ಪದ್ಧತಿ ಅನ್ನ ವಿರೋಧಿಸ್ತಾರೆ. ಹಾಗೆಯೇ ಬಾಲ್ಯ ವಿವಾಹವನ್ನ ವಿರೋಧಿಸಿ ಅದನ್ನ ತಿರಸ್ಕಾರ ಮಾಡಿರ್ತಕ್ಕಂಥ ಸಮಾಜ ಆರ್ಯ ಸಮಾಜ. ಇದನ್ನ ತಿರಸ್ಕರಿಸಿರ್ತಕ್ಕಂಥ ಆರ್ಯ ಸಮಾಜ ಈ ಎರಡನ್ನ, ಅಂದ್ರೆ ಬಹುಪತ್ನಿತ್ವ, ಬಾಲ್ಯ ವಿವಾಹವನ್ನ ತಿರಸ್ಕರಿಸಿ ಸ್ತ್ರೀ ಪುರುಷರ ಸಮಾನತೆಯನ್ನ ಎತ್ತಿಡಿರ್ತಕ್ಕಂಥ ಸಮಾಜ ಆರ್ಯ ಸಮಾಜ. ಸ್ತ್ರೀ ಪುರುಷರ ನಡುವೆ ಸಮಾನತೆ ಇರಬೇಕು. ಸ್ತ್ರೀ ಮತ್ತು ಪುರುಷರು ಹುಟ್ಟಿನಿಂದ ಎಲ್ಲರೂ ಸಮಾನ ಅಲ್ವಾ, ಸ್ತ್ರೀಯಾಗಿ ಪುರುಷ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು, ಇಬ್ಬರು ಕೂಡ ಸಮಾನರು. ಸ್ತ್ರೀ ಪುರುಷರ ಸಮಾನತೆಯನ್ನ ಒತ್ತಿ ಹೇಳಿರ್ತಕ್ಕಂಥ ಸಮಾಜ ಆರ್ಯ ಸಮಾಜ. ಜೊತೆಗೆ ನೋಡಿ, ವೇದಗಳು ಅತ್ಯಂತ ಶ್ರೇಷ್ಠ ಅಂತ ಪ್ರತಿಪಾದನೆ. ವೇದಗಳು ಮಾತ್ರ ಶ್ರೇಷ್ಠ. ಏನ ಉಳಿದಿರ್ತಕ್ಕಂಥದ್ದು ಪ್ರತಿಪಾದನೆ ಮಾಡ್ತಾ ಹೇಳಿರ್ತಕ್ಕಂಥ ಅಂಶಗಳು ಹಲವಾರಿದೆ. ಆದ್ರೆ ವೇದಗಳು ತುಂಬಾ ಪರಿಶುದ್ಧವಾಗಿರ್ತಕ್ಕಂಥದ್ದು, ಸತ್ಯವನ್ನ ಹೊಂದಿರತಕ್ಕಂಥದ್ದು. ಹಾಗಾಗಿ ವೇದಗಳು ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು. ವೇದಗಳನ್ನ ಎಲ್ಲರೂ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡೋದ್ರ ಜೊತೆಗೆ ವೇದಗಳನ್ನ ಬೇರೆಯವರಿಗೆ ಬೋಧಿಸಬೇಕು, ಅದರ ಸತ್ಯಗಳನ್ನ ತಿಳಿಸಬೇಕು. ಹಾಗಾದಾಗ ಮಾತ್ರ ಸಮಾಜದಲ್ಲಿ ಸುಧಾರಣೆಯನ್ನು ತರಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರಗಳನ್ನ ದಯಾನಂದ ಸರಸ್ವತಿಯವರು ತಮ್ಮ ಆರ್ಯ ಸಮಾಜದ ಮೂಲಕ ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ಸೊ ಆರ್ಯ ಸಮಾಜ ಅಂತ ಬಂದಾಗ ಆರ್ಯ ಸಮಾಜದ ಮುಖ್ಯಾಂಶಗಳು ಜೊತೆಗೆ ಆರ್ಯ ಸಮಾಜದ ಉದ್ದೇಶಗಳು ಇದನ್ನೇ ಬರೀಬಹುದು. ಆರ್ಯ ಸಮಾಜದ ಬೋಧನೆಗಳನ್ನ ತಿಳಿಸಿ ಇದನ್ನೇ ಬರೀಬಹುದು. ಆರ್ಯ ಸಮಾಜವನ್ನ ಕುರಿತು ಬರೆಯಿರಿ, ಇವನ್ನೇ ಬರೀತಾರೆ. ಜೊತೆಗೆ ನೋಡಿ, ಶುದ್ಧಿ ಚಳುವಳಿ ಅಂತಕ್ಕಂಥ ಒಂದು ಪಾಯಿಂಟ್ ನಿಮಗೆ 1 ಮಾರ್ಕ್ಸ್ಗೆ ಕೇಳಬಹುದು. ಶುದ್ಧಿ ಚಳುವಳಿ ಎಂದರೇನು ಅಥವಾ ಶುದ್ಧಿ ಚಳುವಳಿಗೆ ಕರೆ ಕೊಟ್ಟವರು ಯಾರು, ಯಾಕೆ ಕರೆ ಕೊಟ್ಟರು?
ನೋಡಿ, ಹೆಸರು ಹೇಳ್ತಾ ಇದೆ ಶುದ್ಧಿ. ಶುದ್ಧಿ ಅಂದ್ರೆ ಏನಪ್ಪಾ? ಶುದ್ಧಿ ಅಂತ ಹೇಳಿದ್ರೆ ಹಿಂದಿನ ಧರ್ಮವನ್ನ, ಒಂದು ಧರ್ಮವನ್ನ ಬಿಟ್ಟು ಮತ್ತೊಂದು ಧರ್ಮಕ್ಕೆ ಮತಾಂತರಗೊಂಡಿರ್ತಕ್ಕಂಥವ್ರನ್ನ ವಾಪಸ್ ಆ ಧರ್ಮಕ್ಕೆ ಕರೆತಂದು ಅವರನ್ನ ಶುದ್ಧಿಗೊಳಿಸ್ತಕ್ಕಂಥ ಒಂದು ಪ್ರಯತ್ನ. ಸೊ ಶುದ್ಧಿ ಚಳುವಳಿಯನ್ನ ಆರಂಭಿಸುವುದು ಆರ್ಯ ಸಮಾಜದ ದಯಾನಂದ ಸರಸ್ವತಿಯವರು ಶುದ್ಧಿ ಚಳುವಳಿಗೆ ಕರೆ ಕೊಡ್ತಾರೆ. ಏನು ಶುದ್ಧಿ ಚಳುವಳಿ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ನಾನಾ ಕಾರಣಗಳಿಂದಾಗಿ ಭಾರತೀಯ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಹಿಂದೂ ಧರ್ಮವನ್ನ ಬಿಟ್ಟು ಹಿಂದೂ ಧರ್ಮದಿಂದ ಇಸ್ಲಾಂ ಧರ್ಮಕ್ಕೆ ಅಥವಾ ಕ್ರೈಸ್ತ ಧರ್ಮಕ್ಕೆ ಅಥವಾ ಬೇರೆ ಬೇರೆ ಧರ್ಮಗಳಿಗೆ ಮತಾಂತರಗೊಂಡಿರ್ತಕ್ಕಂಥ ಹಿಂದೂಗಳನ್ನ ಪುನಃ ಹಿಂದೂ ಧರ್ಮಕ್ಕೆ ಕರೆತರತಕ್ಕಂಥ ಪ್ರಯತ್ನ, ಅದನ್ನ ಶುದ್ಧಿ ಚಳುವಳಿ ಅಂತ ಕರೀತಾರೆ. ಸೊ ಶುದ್ಧಿ ಚಳುವಳಿಗಳ ಮೂಲಕ ಏನ್ ಮಾಡ್ತಾರೆ, ವಾಪಸ್ ಹಿಂದೂಗಳನ್ನ ಹಿಂದೂ ಸಮಾಜಕ್ಕೆ ಕರೆತರತಕ್ಕಂಥ ಪ್ರಯತ್ನವನ್ನ ಇವ್ರು ಮಾಡ್ತಾರೆ. ಅದ್ರ ಜೊತೆಗೆ ಗೋ ಸಂರಕ್ಷಣಾ ಸಂಘ ಸ್ಥಾಪನೆ ಮಾಡ್ತಾರೆ. ಗೋವುಗಳ ಸಂರಕ್ಷಣೆಗಾಗಿ ಗೋ ಸಂರಕ್ಷಣಾ ಸಂಘವನ್ನ ಸ್ಥಾಪನೆ ಮಾಡ್ತಾರೆ. ಜೊತೆಗೆ ನೋಡಿ, ದಯಾನಂದ ಸರಸ್ವತಿಯವರು ಆಂಗ್ಲೋ ವೈದಿಕ ಕಾಲೇಜಿನ ಆರಂಭಿಸ್ತಾರೆ. ದಯಾನಂದ ಸರಸ್ವತಿಯವರ ಮರಣಾನಂತರದಲ್ಲಿ ಆಂಗ್ಲೋ ವೈದಿಕ ಕಾಲೇಜ್ ಆರಂಭ ಆಗುತ್ತೆ 1886. ದಯಾನಂದ ಆಂಗ್ಲೋ ವೈದಿಕ ಕಾಲೇಜು ಆರಂಭ ಆಯಿತು. ಹಾಗೆ ಹರಿದ್ವಾರದಲ್ಲಿ ಗುರುಕುಲವನ್ನು ಕೂಡ ಆರಂಭಿಸ್ತಾರೆ. ಸೊ ಆಂಗ್ಲೋ ವೈದಿಕ್ ಕಾಲೇಜ್ ನೋಡಿ, ಇಂಗ್ಲಿಷು ಮತ್ತೆ ವೇದಾಧ್ಯಯನ ಎರಡನ್ನೂ ಮಿಶ್ರಣ ಮಾಡಿರ್ತಕ್ಕಂಥ ಕಾಲೇಜ್ ಆಂಗ್ಲೋ ವೈದಿಕ್ ಕಾಲೇಜ್. ಸೊ ಇಷ್ಟು ಅಂಶಗಳನ್ನ ನೀವು ಆರ್ಯ ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ ನೆನಪಿಡಿ. ಆರ್ಯ ಸಮಾಜ ಅಂತ ಬಂದಾಗ ಆರ್ಯ ಸಮಾಜದ ಸ್ಥಾಪಕರು, ಅವರ ಜೀವನದ ಪ್ರಮುಖ ಅಂಶಗಳು, ಜೊತೆಗೆ ಅವರ ಉದ್ದೇಶಗಳು ಅಥವಾ ಬೋಧನೆಗಳೇನಾಗಿತ್ತು ಆರ್ಯ ಸಮಾಜದ್ದು ಅಂದಾಗ ನೆನಪು. ಪ್ರಾರ್ಥನಾ ಸಮಾಜ, ಆರ್ಯ ಸಮಾಜವನ್ನ ನೋಡಿದ ನಂತರದಲ್ಲಿ ನಾವು ಪ್ರಾರ್ಥನಾ ಸಮಾಜಕ್ಕೆ ಬಂದ್ರೆ, ಆರ್ಯ ಸಮಾಜದ ಸ್ಥಾಪಕರು ಹೇಗಿದ್ದಾರೋ ಹಾಗೆ ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು, ಎಲ್ಲಿ ಪ್ರಾರ್ಥನಾ ಸಮಾಜ ಸ್ಥಾಪನೆ ಆಗುತ್ತೆ, ಪ್ರಾರ್ಥನಾ ಸಮಾಜದ ಉದ್ದೇಶಗಳೇನು ಅಥವಾ ಅದರ ಸುಧಾರಣೆಗಳೇನು ಅನ್ನೋದನ್ನ ನೋಡ್ತಾ ನೋಡಿ. ಪ್ರಾರ್ಥನಾ ಸಮಾಜ ಅಂತಕ್ಕಂಥದ್ದು ಯಾವ ಪ್ರದೇಶದಲ್ಲಿ ಅಸ್ತಿತ್ವಕ್ಕೆ ಬಂತು ಅಂತ ನೋಡಿದ್ರೆ, ಬಾಂಬೆ ಪ್ರೆಸಿಡೆನ್ಸಿ ಪ್ರದೇಶ. ಬಾಂಬೆ ಪ್ರೆಸಿಡೆನ್ಸಿ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ, ಮಹಾರಾಷ್ಟ್ರ ಪ್ರದೇಶ ಇದೆಯಲ್ಲ. ಸೊ ಬಾಂಬೆ ಪ್ರೆಸಿಡೆನ್ಸಿ, ಮದ್ರಾಸ್ ಪ್ರೆಸಿಡೆನ್ಸಿ, ಕಲ್ಕತ್ತಾ ಪ್ರೆಸಿಡೆನ್ಸಿ ಅಂತೇಳಿ ಬ್ರಿಟಿಷರ 3 ಪ್ರೆಸಿಡೆನ್ಸಿಗಳಿರುತ್ತೆ. ಅದರಲ್ಲಿ ಬಾಂಬೆ ಪ್ರೆಸಿಡೆನ್ಸಿ ಪ್ರದೇಶದಲ್ಲಿ ಪ್ರಾರ್ಥನಾ ಸಮಾಜ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬರುತ್ತೆ. ಸೊ ಬ್ರಹ್ಮ ಸಮಾಜ ಅಸ್ತಿತ್ವಕ್ಕೆ ಬಂದ ಮೇಲೆ ಬ್ರಹ್ಮ ಸಮಾಜದ ಸುಧಾರಣಾ ಕ್ರಮಗಳು ಪಶ್ಚಿಮ ಬಂಗಾಳ ಏನಿದೆ, ಬಂಗಾಳ ಪ್ರದೇಶದಲ್ಲಿ ವ್ಯಾಪಕವಾಗಿ ಹರಡಿದ ನಂತರದಲ್ಲಿ ಯುವ ಬಂಗಾಳಿ ಚಳವಳಿಯಿಂದ ಪ್ರೋತ್ಸಾಹ ಪ್ರೇರಣೆಯನ್ನ ಪಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಬ್ರಹ್ಮ ಸಮಾಜದ ತಾತ್ವಿಕ ಪ್ರೇರಣೆಯಿಂದಾಗಿ ಬಾಂಬೆ ಪ್ರೆಸಿಡೆನ್ಸಿ ಪ್ರದೇಶದಲ್ಲಿ ಪ್ರಾರ್ಥನಾ ಸಮಾಜ ಅಂತಕ್ಕಂಥದ್ದು, ಸುಧಾರಣಾ ಚಳವಳಿ ಅಂತಕ್ಕಂಥದ್ದು ಆರಂಭ ಆಗ್ತದೆ. ಯಾರ ನೇತೃತ್ವದಲ್ಲಿ ಆರಂಭ ಆಯಿತು ಅಂತ ನಾವು ನೋಡಿದ್ರೆ ನೋಡಿ, ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ ಹೆಸರು ನೆನ್ಪಿಟ್ಕೊಳ್ಬೇಕು. ಆತ್ಮಾರಾಮ್ ಪಾಂಡುರಂಗ. ಪ್ರತಿಯೊಂದು ಸಮಾಜಕ್ಕೂ ಒಬ್ಬೊಬ್ಬ ಸ್ಥಾಪಕರಿದ್ದಾರೆ. ಇಲ್ಲಿ ಪ್ರಾರ್ಥನಾ ಸಮಾಜ ಅಂದ ತಕ್ಷಣ ಆತ್ಮಾರಾಮ್ ಪಾಂಡುರಂಗ ನೇತೃತ್ವದಲ್ಲಿ ಪ್ರಾರ್ಥನಾ ಸಮಾಜ ಅಂತಕ್ಕಂಥದ್ದು ಆರಂಭ ಆಯಿತು. ಎಲ್ಲಿ ಆರಂಭ ಆಯಿತು? ಮುಂಬೈನಲ್ಲಿ ಆರಂಭ ಆಯಿತು. ಎಷ್ಟರಲ್ಲಿ ಆರಂಭ ಆಯಿತು? 1867ರಲ್ಲಿ ಆರಂಭ ಆಯಿತು. 1867ರಲ್ಲಿ ಪ್ರಾರ್ಥನಾ ಸಮಾಜವನ್ನ ಮುಂಬೈನಲ್ಲಿ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ ಅವರು ಆರಂಭಿಸ್ತಾರೆ. ಸೊ ಯಾತಕ್ಕಾಗಿ ಈ ಸಮಾಜ ಆರಂಭ ಆಗುತ್ತೆ, ಈ ಸಮಾಜದ ದೇವದೇಶಗಳೇನು ಅಂತ ನಾವು ನೋಡ್ತಾ ಬಂದ್ರೆ ನೋಡಿ, ಅಲ್ಲಿವರೆಗೂ ಈ ಬ್ರಹ್ಮ ಸಮಾಜ ಅಸ್ತಿತ್ವಕ್ಕೆ ಬಂದಾಗ ಬ್ರಹ್ಮ ಸಮಾಜದಲ್ಲಿ ಈ ರಾಜಾರಾಮ್ ಮೋಹನ್ ರಾಯರು ಏನ್ ಮಾಡಿದ್ದಾರೆ ಅಂದ್ರೆ, ವಿಲಿಯಂ ಬೆಂಟಿಂಗನ್ ನೇತೃತ್ವದೊಂದಿಗೆ ಇಂಗ್ಲಿಷ್ ಶಿಕ್ಷಣವನ್ನ ಜಾರಿಗೊಳಿಸ್ತಾರೆ ಅಲ್ವಾ. 1828ರಲ್ಲಿ ಇಂಗ್ಲಿಷ್ ಶಿಕ್ಷಣ ವ್ಯವಸ್ಥೆ ಜಾರಿಗೆ ಬಂದಿರುತ್ತೆ. ಸೊ ಆಗ ಭಾರತದಲ್ಲಿ ಒಂದು ಆಂಗ್ಲ ವಿದ್ಯಾವಂತ ಸಮಾಜ ಸೃಷ್ಟಿಯಾಗಿದೆ. ಅಂದ್ರೆ ಇಂಗ್ಲಿಷ್ ಶಿಕ್ಷಣವನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ವಿದ್ಯಾವಂತರ ವರ್ಗ ಸೃಷ್ಟಿಯಾಗಿರುತ್ತೆ.
ಆ ವರ್ಗ ಏನ್ ಮಾಡುತ್ತೆ, ಪ್ರತಿಯೊಂದು ವಿಚಾರವನ್ನ ಹೇಗಿದೆಯೋ ಹಾಗೆ ಒಪ್ಕೊಳ್ತಾರೆ, ಬದಲಾಗಿ ಅದನ್ನ ಒಂದಷ್ಟು ತಾರ್ಕಿಕವಾಗಿ ವಿಚಾರಕ್ಕೆ ಹಚ್ಚತಕ್ಕಂತ ಪ್ರವೃತ್ತಿ ಆ ವಿದ್ಯಾವಂತರ ವರ್ಗದಲ್ಲಿ ಸೃಷ್ಟಿಯಾಗಿದೆ. ಸೊ ಇಲ್ಲೇನಾಗುತ್ತೆ, ಭಾರತದ ಹಿಂದೂ ಧರ್ಮವನ್ನ ಪಾಶ್ಚಿಮಾತ್ಯದ ವಿಚಾರಗಳೊಡನೆ ಪುನರ್ ನಿರ್ಮಾಣ ಮಾಡ್ತಕ್ಕಂಥ, ಪುನರ್ ಪರಿಶೀಲನೆ ಮಾಡತಕ್ಕಂಥ ಅಗತ್ಯ ಇದೆ ಅನ್ನೋದನ್ನ ಈ ಸಮಾಜ ಒತ್ತಿ ಹೇಳಿದೆ. ನೋಡಿ, ಪಾಶ್ಚಿಮಾತ್ಯ ವಿಚಾರಧಾರೆಗಳನ್ನ, ಪಾಶ್ಚಿಮಾತ್ಯ ಶಿಕ್ಷಣದಿಂದ ನಮ್ಮಲ್ಲಿ ಉಂಟಾಗಿರ್ತಕ್ಕಂಥ ಜ್ಞಾನದ ಪರಿಣಾಮ ಏನಾಗುತ್ತೆ, ಹಿಂದೂ ಧರ್ಮವನ್ನ ಪುನರ್ ವಿಮರ್ಶೆ ಮಾಡಬೇಕು. ಅಂದ್ರೆ ಹಿಂದೂ ಧರ್ಮದಲ್ಲಿ ವೇದಗಳಲ್ಲಿ ಹೇಳಿರೋದನ್ನ ಪ್ರಾಮಾಣಿಕವಾಗಿ ಒಪ್ಕೋಣ, ಅದ್ರ ಜೊತೆಗೆ ಈ ವೇದಗಳ ಸಂದರ್ಭದಲ್ಲಿ ಏನು ವರ್ಣಾಶ್ರಮ ಬಂತು, ಅದರಲ್ಲಿ ಬ್ರಾಹ್ಮಣರು ನಾವು ಅತ್ಯಂತ ಶ್ರೇಷ್ಠರು, ಶೂದ್ರರು ಕನಿಷ್ಠರು ಅನ್ನೋ ಸಂದರ್ಭದಲ್ಲಿ ಸಮಾಜದಲ್ಲಿ ಉಂಟಾಗಿರ್ತಕ್ಕಂಥ ಒಂದಷ್ಟು ಮೌಢ್ಯಗಳಿದೆ. ಬ್ರಾಹ್ಮಣರು ತಮ್ಮ ಅನುಕೂಲಕ್ಕಾಗಿ ಸಮಾಜದಲ್ಲಿ ಸೃಷ್ಟಿಸತಕ್ಕಂಥ ಕೆಲವೊಂದು ಪದ್ಧತಿಗಳೇನಿದೆ ಅವುಗಳನ್ನ ಪುನರ್ ವಿಮರ್ಶೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಈ ಆತ್ಮಾರಾಮ್ ಪಾಂಡುರಂಗರ ಪ್ರಾರ್ಥನಾ ಸಮಾಜ ಅದು ಒಂದಷ್ಟು ಹಿಂದೂ ಧರ್ಮದಲ್ಲಿ ಒಂದಷ್ಟು ಪುನರ್ ವಿಮರ್ಶೆ ಆಗಿ ಹಿಂದೂ ಧರ್ಮದ ಪದ್ಧತಿಗಳನ್ನ, ಆಚರಣೆಗಳನ್ನ ಮತ್ತೊಂದ್ಸರಿ ವಿಮರ್ಶೆ ಮಾಡ್ತಕ್ಕಂಥ, ಸರಿ ತಪ್ಪುಗಳನ್ನ, ಆಚರಣೆಯ ಹಿಂದಿನ ಉದ್ದೇಶಗಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಈ ಪ್ರಾರ್ಥನಾ ಸಮಾಜದವರು ಮಾಡ್ತಾ ಹೋಗ್ತಾರೆ. ಸೊ ಈ ಸಮಾಜ ಸುಧಾರಣೆ ಅನ್ನೋದು ಕೇವಲ ನಂಬಿಕೆಯಾಗಿ ಉಳಿಯದೆ ವಾಸ್ತವಿಕ ನೆಲೆಗಟ್ಟಿನಲ್ಲಿ ಸುಧಾರಣೆ ಆಗ್ಬೇಕು ಅಲ್ವಾ? ಹೌದು, ನಾವು ಸುಧಾರಣೆ ಮಾಡ್ತೀವಿ, ಸಮಾಜ ಸುಧಾರಕರು ಅಂತ ಬಾಯಿ ಮಾತಲ್ಲಿ ಹೇಳ್ಕೊಂಡು ಜನರಲ್ಲಿ ಅದೊಂದು ನಂಬಿಕೆಯಾಗಿ ಉಳಿಯೋದ್ರಿಂದ ಅದು ಪ್ರಾಕ್ಟಿಕಲ್ ಆಗಿ ನಾವು ಸಮಾಜ ಸುಧಾರಣೆ ಆಗ್ಬೇಕು ಅಂದ್ರೆ ಸಮಾಜದಲ್ಲಿರ್ತಕ್ಕಂಥ ಜನರಲ್ಲಿ ಹಿಂದಿರ್ತಕ್ಕಂಥ ಪದ್ಧತಿಗಳ ಆಚರಣೆ ಉದ್ದೇಶಗಳು ಅವರಿಗೆ ಅರ್ಥ ಆಗ್ಬೇಕು. ಯಾವುದು ಸರಿಯಾದ ಉದ್ದೇಶಗಳನ್ನ ಹೊಂದಿದೆಯೋ ಆ ತರದ ಆಚರಣೆಗಳನ್ನು ಮುಂದುವರಿಸ್ಕೊಂಡು ಹೋಗೋಣ. ಯಾವ ಆಚರಣೆಗಳ ಉದ್ದೇಶಗಳು ನಮಗೆ ಗೊತ್ತಿಲ್ಲ, ಅಂಧಾನುಕರಣೆಯೊಂದಿಗೆ ನಾವು ಆಚರಿಸ್ಕೊಂಡು ಬರ್ತಾ ಇದೀವಿ, ಯಾವ್ದ್ರಲ್ಲಿ ಮೌಢ್ಯ ಇದೆ ಅಂತವುಗಳನ್ನ ಕೈ ಬಿಡತಕ್ಕಂಥ ಪ್ರಯತ್ನ. ಅಂದ್ರೆ ಹಿಂದೂ ಧರ್ಮವನ್ನ ಪುನರ್ ಪರಿಶೀಲನೆ ಮಾಡ್ತಕ್ಕಂಥ, ಪುನರ್ ವಿಮರ್ಶೆ ಮಾಡ್ತಕ್ಕಂಥ ಕೆಲಸವನ್ನ ಈ ಪ್ರಾರ್ಥನಾ ಸಮಾಜದವರು ಮಾಡ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಆತ್ಮಾರಾಮ್ ಪಾಂಡುರಂಗರ ಜೊತೆಗೆ ಸಹಕರಿಸಿದವರು ಅಂದ್ರೆ ಪ್ರಾರ್ಥನಾ ಸಮಾಜದ ಇನ್ನಿತರ ನಾಯಕರುಗಳು ಯಾರು ಅಂತ ನೋಡಿದ್ರೆ ಎಂ.ಜಿ. ರಾನಡೆ ಅಂತ ಕರೀತಾರೆ. ಮಹಾತ್ಮ ಗೋವಿಂದ ರಾನಡೆ. ಈ ಎಂ.ಜಿ. ರಾನಡೆಯವರು ನ್ಯಾಯಾಧೀಶರಾಗಿದ್ದರು, ನಿಮ್ಗೆ ಗೊತ್ತಿದೆ ಅಂತ. ಎಂ.ಜಿ. ರಾನಡೆಯವರು ನ್ಯಾಯಾಧೀಶರಾಗಿದ್ರು ಕೂಡ ಸಮಾಜ ಸುಧಾರಣಾ ಕಾರ್ಯದಲ್ಲಿ ಆತ್ಮಾರಾಮ್ ಪಾಂಡುರಂಗ ಅವರ ಜೊತೆ ಕೈ ಜೋಡಿಸಿ ಪ್ರಾರ್ಥನಾ ಸಮಾಜದ ಒಬ್ಬ ನಾಯಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಇವರು ಹೆಚ್ಚಾಗಿ ಒತ್ತು ಕೊಟ್ಟಿದ್ದು ಯಾವುದಪ್ಪ ಅಂತ ಹೇಳಿದ್ರೆ ಸ್ತ್ರೀ ಶಿಕ್ಷಣ. ಎಂ.ಜಿ. ರಾನಡೆಯವರು ಸ್ತ್ರೀ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ, ಮಹಿಳೆಯರ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ಮಹಿಳೆಯರಿಗಾಗಿ, ಮಹಿಳೆಯರ ಶಿಕ್ಷಣಕ್ಕಾಗಿ, ಬಾಲಕಿಯರ ಶಿಕ್ಷಣಕ್ಕಾಗಿ ಪ್ರೌಢಶಾಲೆಗಳನ್ನ ಆರಂಭಿಸ್ತಾರೆ ಎಂ.ಜಿ. ರಾನಡೆ. ಸೊ ಹಾಗೇನೆ ಎಂ.ಜಿ. ರಾನಡೆಯ ಜೊತೆಗೆ ನೋಡಿ ಆರ್.ಜಿ. ಭಂಡಾರ್ಕರ್ ಅಂತಕ್ಕಂಥವ್ರು ಬರ್ತಾರೆ, ಎನ್.ಜಿ. ಚಂದಾವರ್ಕರ್ ಅಂತಕ್ಕಂಥವ್ರು. ಇವರು ಪ್ರಮುಖವಾಗಿ ಈ ಮೂವರು ಪ್ರಾರ್ಥನಾ ಸಮಾಜದ ಇತರೆ ನಾಯಕರುಗಳು ಅಂತ. ಅಂದ್ರೆ ಆತ್ಮಾರಾಮ್ ಪಾಂಡುರಂಗ ಜೊತೆ ಸಹಕರಿಸಿರ್ತಕ್ಕಂಥ ಪ್ರಾರ್ಥನಾ ಸಮಾಜದ ದೇವೋದ್ದೇಶಗಳನ್ನ ಈಡೇರಿಸಲಿಕ್ಕೆ ಶ್ರಮಿಸಿರ್ತಕ್ಕಂಥ ಸಮಾಜ ಸುಧಾರಕರು ಅಂತಂದ್ರೆ ಎಂ.ಜಿ. ರಾನಡೆ, ಆರ್.ಜಿ. ಭಂಡಾರ್ಕರ್ ಮತ್ತು ಎನ್.ಜಿ. ಚಂದಾವರ್ಕರ್ ಅಂತಕ್ಕಂಥದ್ದನ್ನ ನೆನಪು. ಸೊ ಒಟ್ಟಾರೆ ಪ್ರಾರ್ಥನಾ ಸಮಾಜದ ಉದ್ದೇಶ ಏನಪ್ಪಾ? ಪಾಶ್ಚಿಮಾತ್ಯ ವಿಚಾರಧಾರೆಗಳನ್ನ ಪಡ್ಕೊಂಡಿರ್ತಕ್ಕಂಥ ಭಾರತೀಯರು ನಮ್ಮ ಸಮಾಜವನ್ನ, ಹಿಂದೂ ಧರ್ಮವನ್ನ ಪುನರ್ ವಿಮರ್ಶೆ ಮಾಡ್ತಕ್ಕಂಥ, ನಮ್ಮ ಆಲೋಚನೆಗಳನ್ನ, ನಮ್ಮ ಪದ್ಧತಿಗಳನ್ನ, ನಮ್ಮ ಆಚರಣೆಗಳನ್ನ ಪುನರ್ ವಿಮರ್ಶೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅದನ್ನ ಅರ್ಥ ಮಾಡೋಣ. ಸರಿಯಾಗಿದ್ರೆ ಮುಂದುವರ್ಸೋಣ, ಸರಿಯಾಗಿಲ್ಲ ಅದು ಮೌಢ್ಯ, ಅದು ತಪ್ಪು ಅಂತ ಗೊತ್ತಾದಾಗ ಅದನ್ನ ಬಿಟ್ಟು, ಅಂಧಾನುಕರಣೆಯನ್ನು ಬಿಟ್ಟು ಸರಿಯಾದ ಮಾರ್ಗಗಳಲ್ಲಿ ನಾವು ಮುಂದುವರ್ಕೊಂಡು ಹೋಗ್ಬೇಕು ಅನ್ನೋದು ಅವರ ಉದ್ದೇಶ ಆಗಿದೆ. ಇನ್ನು ಪ್ರಾರ್ಥನಾ ಸಮಾಜದ ಸುಧಾರಣೆಗಳು ಅಂತ ಬಂದ್ರೆ
ಪ್ರಾರ್ಥನಾ ಸಮಾಜವನ್ನು ಕುರಿತು ಬರೆಯಿರಿ. ಏನೆಲ್ಲ ಪ್ರತಿಪಾದನೆ ಮಾಡ್ತಾರೆ ಅಂತ ನೋಡಿದ್ರೆ, ನೋಡಿ, ಜಾತಿ ಪದ್ಧತಿಯನ್ನ ಖಂಡಿಸಿದ್ರು. ಎಲ್ಲ ಸಮಾಜದಲ್ಲೂ ಒಂದಷ್ಟು ಕಾಮನ್ ಪಾಯಿಂಟ್ಗಳನ್ನ ನಾವು ಬರ್ಕೊಳ್ಬಹುದು ಅಲ್ವಾ. ಜಾತಿ ಪದ್ಧತಿಯನ್ನ ಖಂಡಿಸ್ತಾರೆ. ನೋಡಿ, ಈ ಒಂದು ಸಮಾಜದಲ್ಲಿ ಎಲ್ಲೂ ಕೂಡ ವಿಗ್ರಹಾರಾಧನೆ ಅಂತಕ್ಕಂಥದ್ದು ಬರೋದಿಲ್ಲ. ಅದೇ ಬ್ರಹ್ಮ ಸಮಾಜದಲ್ಲಿ ವಿಗ್ರಹಾರಾಧನೆಯನ್ನ ವಿರೋಧಿಸಿದ್ರು ಅಂತ ಹೇಳ್ತೀವಿ ಅಲ್ವಾ. ಏಕದೇವತಾರಾಧನೆಯನ್ನ ಪ್ರೋತ್ಸಾಹಿಸಿದ್ರು ಅಂತ ಹೇಳ್ತೀವಿ. ಜಾತಿ ಪದ್ಧತಿಯನ್ನ ಖಂಡಿಸಿರ್ತಕ್ಕಂಥ ಪ್ರಾರ್ಥನಾ ಸಮಾಜ ಸ್ತ್ರೀ ಶಿಕ್ಷಣಕ್ಕೆ ಹೆಚ್ಚಿನ ಒಲವನ್ನ ಕೊಟ್ಟರು. ನೋಡಿ, ಶಿಕ್ಷಣ ಆಂಗ್ಲ ಶಿಕ್ಷಣ ಪದ್ಧತಿಯಿಂದ ಏನು ಬದಲಾವಣೆ ಆಗಿದೆ. ನಾವು ಹಿಂದಿನ ಸಮಾಜ ಯಾವ್ದಂತೂ ಆರ್ಯ ಸಮಾಜದಲ್ಲಿ ಒಂದಷ್ಟು ವಿಚಾರಗಳನ್ನ ಹೇಳಿದ್ವಿ. ಏನಂತ ಹೇಳಿದ್ವಿ? ಸ್ತ್ರೀ ಪುರುಷರು ಸಮಾನರು. ಹಾಗಾಗಿ ಪುರುಷರು ಶಿಕ್ಷಣವನ್ನ ಪಡ್ಕೊಳ್ತಾ ಇದ್ದಾರೆ ಅಂದ್ರೆ ಸ್ತ್ರೀಯರು ಕೂಡ ಶಿಕ್ಷಣವನ್ನ ಪಡ್ಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಬಂದೆ, ಯಾರು MG ರಾನಡೆ ಅಂತಕ್ಕಂಥವ್ರು ಸ್ತ್ರೀ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ. ಬಾಲಕಿಯರಿಗಾಗಿ ಪ್ರೌಢಶಾಲೆಗಳನ್ನ ಆರಂಭಿಸಿದಂತ ಸಮಾಜ ಸುಧಾರಕರು MG ರಾನಡೆ, ಪ್ರಾರ್ಥನಾ ಸಮಾಜದ ಒಬ್ಬ ನಾಯಕರಾಗಿ. ಬಾಲ್ಯ ವಿವಾಹವನ್ನ ವಿರೋಧಿಸ್ತಾರೆ. ನೋಡಿ, ಸ್ತ್ರೀಯರಿಗೆ ಸಂಬಂಧಪಟ್ಟಾಗಿ ಸ್ತ್ರೀಯರು ಪುರುಷರಷ್ಟೇ ಸರಿಸಮಾನರು, ಅವರಿಗೂ ಶಿಕ್ಷಣ ಸಿಗಬೇಕು ಅಂತ ಪ್ರತಿಪಾದನೆ ಮಾಡೋದ್ರ ಜೊತೆಗೆ ಅಪ್ರಾಪ್ತ ವಯಸ್ಸಿಗೆ ಅವರನ್ನ ಮದುವೆ ಮಾಡ್ತಕ್ಕಂಥ, ವಿವಾಹ ಮಾಡ್ತಕ್ಕಂಥ ಪದ್ಧತಿ, ಬಾಲ್ಯ ವಿವಾಹವನ್ನ ವಿರೋಧಿಸಿ ಅವರು ಪ್ರಾಪ್ತ ವಯಸ್ಸಿಗೆ ಬರುವವರಿಗೆ ಅವರಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನ ಕೊಡಬೇಕು, ಅವರು ಪುರುಷರಷ್ಟೇ ಸಮಾನರು ಅಂತ ಪ್ರತಿಪಾದನೆ ಮಾಡುತ್ತೆ. ವಿಧವೆಯರನ್ನ ತಿರಸ್ಕೃತ ಬದುಕಿನಿಂದ ಹೊರತರ್ತಕ್ಕಂಥ ಪ್ರಯತ್ನವನ್ನ ಈ ಪ್ರಾರ್ಥನಾ ಸಮಾಜ ಮಾಡುತ್ತೆ. ಸೊ ಅವತ್ತಿನ ಸಂದರ್ಭದಲ್ಲಿ ಒಂದಷ್ಟು ಆಚರಣೆಗಳಿರುತ್ತೆ. ಸತಿ ಪದ್ಧತಿ ಅಂತ ಕೇಳಿದ್ರಲ್ಲ, ಸತಿ ಪದ್ಧತಿ ಒಂದಷ್ಟು ಮೌಢ್ಯಗಳಿತ್ತು. ಗಂಡ ಸತ್ತ ನಂತರದಲ್ಲಿ ಏನ್ ಮಾಡ್ತಾ ಇದ್ರು, ಒಂದು ತಲೆ ಓಡಿಸ್ಬಿಟ್ಟು, ಬಿಳಿ ಸೀರೆ ಓಡಿಸ್ಬಿಟ್ಟು ಅಲ್ವಾ, ಯಾವುದೇ ಆಭರಣಗಳಿಲ್ಲ, ಯಾವುದೇ ಸಮಾರಂಭಗಳಿಗೆ ಭಾಗವಹಿಸೋಗಿಲ್ಲ, ಏನು ಅವಳನ್ನ ಕತ್ಲೆ ಕೋಣೆಯಲ್ಲಿ ಮೂಲೆಯಲ್ಲಿ. ಸೊ ಈ ತರದ ಪರಿಸ್ಥಿತಿಗಳನ್ನ, ಆ ಒಂದು ನಿಕೃಷ್ಟವಾದ ಬದುಕಿನಿಂದ ಅವರನ್ನ ಹೊರತಗತಕ್ಕಂಥ ಪ್ರಯತ್ನವನ್ನ, ವಿಧವೆಯರ ತಿರಸ್ಕೃತ ಬದುಕಿನಿಂದ ಅವರನ್ನ ಹೊರಗೆ ತರತಕ್ಕಂಥ ಕೆಲಸವನ್ನ ಪ್ರಾರ್ಥನಾ ಸಮಾಜದವರು ಮಾಡ್ತಾರೆ. ನಿರ್ಗತಿಕರಿಗೆ ಆಶ್ರಯ ನೀಡ್ತಕ್ಕಂಥ ಕೆಲಸವನ್ನ ಇವರು ಮಾಡ್ತಾ ಇರ್ತಾರೆ. ಅದು ವಿಧವೆಯರಿರ್ಬೋದು, ಅನಾಥರಿರ್ಬೋದು, ಸಮಾಜದಲ್ಲಿ ಯಾರು ನಿರ್ಗತಿಕರಿದ್ದಾರೆ ಅಂತವರ ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ವಿಧವೆಯರನ್ನ ತಿರಸ್ಕೃತ ಬದುಕಿನಿಂದ ಹೊರತರುವ ಪ್ರಯತ್ನ ಒಂದ್ ಕಡೆ ಆದ್ರೆ, ಆ ವಿಧವೆಯರ ಪುನರ್ವಿವಾಹವನ್ನು ಕೂಡ ಈ ಸಮಾಜ ಪ್ರೋತ್ಸಾಹಿಸ್ತಾ ಹೋಗುತ್ತೆ. ವಿಧವೆಯರ ಪುನರ್ವಿವಾಹ, ಅದು ಶ್ರೀಮಂತರ ಮನೆತನದಲ್ಲಿ ಇರಲಿ ಅಥವಾ ಬಡವರ ಮನೆತನದಲ್ಲಿ, ಸಮಾಜದ ಯಾವುದೇ ವರ್ಗದಲ್ಲಾದ್ರೂ ಕೂಡ ವಿಧವೆಯರ ಪುನರ್ವಿವಾಹಕ್ಕಾಗಿ ಇವರು ಹೆಚ್ಚಿನ ಆದ್ಯತೆ ಕೊಡ್ತಾರೆ. ಜೊತೆಗೆ ಈ ಎಲ್ಲ ಸಾಮಾಜಿಕ ಸುಧಾರಣೆಗಳಿಗೆ ಬ್ರಿಟಿಷರ ನೆರವನ್ನ ಕಾಯ್ದೆಗಳ ರೂಪದಲ್ಲಿ, ಕಾಯ್ದೆಗಳನ್ನ ಜಾರಿಗೊಳಿಸೋದ್ರ ಮೂಲಕ ಬ್ರಿಟಿಷರ ನೆರವನ್ನ ಪಡ್ಕೊಳ್ಳೋದು ಸರಿಯಾದ ಕ್ರಮ ಅಂತ ಪ್ರತಿಪಾದಿಸಿದಂತಹ ಸಮಾಜದಲ್ಲಿ ಪ್ರಾರ್ಥನಾ ಸಮಾಜ ಮುಖ್ಯವಾಗಿ ಬರುತ್ತೆ. ಸೊ ಇದಿಷ್ಟು ಪ್ರಾರ್ಥನಾ ಸಮಾಜದ ಮುಖ್ಯಾಂಶ. ಸೊ ಪ್ರಾರ್ಥನಾ ಸಮಾಜ ಅಂತ ಬಂದಾಗ ಯಾರು ಪ್ರಾರ್ಥನಾ ಸಮಾಜದ ಸ್ಥಾಪಕರು, ಯಾರು, ಎಷ್ಟರಲ್ಲಿ, ಎಲ್ಲಿ ಸ್ಥಾಪನೆ ಮಾಡ್ತಾರೆ, ಆ ಪ್ರಾರ್ಥನಾ ಸಮಾಜದ ಪ್ರಮುಖರು ಯಾರು, ಯಾವ ಹಿನ್ನೆಲೆಯಲ್ಲಿ ಪ್ರಾರ್ಥನಾ ಸಮಾಜ ಕೆಲಸ ಮಾಡ್ತಾ ಇತ್ತು, ಜೊತೆಗೆ ಪ್ರಾರ್ಥನಾ ಸಮಾಜ ಜಾರಿಗೊಳಿಸತಕ್ಕಂಥ ಕೆಲವು ಸುಧಾರಣೆಗಳು ಯಾವುದು ಅನ್ನೋದು ನಿಮ್ಮ ನೆನಪಲ್ಲಿ ಇದೆ. ಸತ್ಯಶೋಧಕ ಸಮಾಜ ಹೆಸರಿಡ್ತಾರೆ. ಸತ್ಯವನ್ನ ಶೋಧಿಸ್ಲಿಕ್ಕೆ ಹೊರಟಿರ್ತಕ್ಕಂಥ ಸಮಾಜ. ಯಾವ ಸತ್ಯ? ಸಮಾಜದಲ್ಲಿ ಅದುವರೆಗೂ ಇದ್ದಂತಹ ಸಾಮಾಜಿಕ ವ್ಯವಸ್ಥೆಯ, ವರ್ಣ ವ್ಯವಸ್ಥೆಯ ಏನು ತಾರತಮ್ಯಗಳಿದೆಯಲ್ಲ, ಅದನ್ನ ದೂರ ಮಾಡಿ ಸ್ತ್ರೀ ಪುರುಷರ ಸಮಾನತೆಯನ್ನ ಪ್ರತಿಪಾದನೆ ಮಾಡಿರ್ತಕ್ಕಂಥ, ಸ್ತ್ರೀಯರ ಶಿಕ್ಷಣಕ್ಕೆ ಒತ್ತು ಕೊಟ್ಟಿರ್ತಕ್ಕಂಥ, ಹಲವಾರು ಸಮಾಜ ಸುಧಾರಕರಿಗೆ ಪ್ರೇರಣೆಯನ್ನ ನೀಡಿರ್ತಕ್ಕಂಥ, ಜೊತೆಗೆ ಭಾರತಕ್ಕೆ ಮೊದಲ ಮಹಿಳಾ ಶಿಕ್ಷಕಿಯನ್ನ ಕೊಟ್ಟಿರ್ತಕ್ಕಂಥ ಒಂದು ಸಮಾಜ ಹೇಳಿದ್ರೆ ಅದು ಸತ್ಯಶೋಧಕ ಸಮಾಜ. ಉಳಿದ ಭಾಗಗಳಲ್ಲಿ ಇದ್ದಂತೆ ಮರಾಠ ಪ್ರದೇಶ ಏನಿದೆ ಅಂದ್ರೆ ಮಹಾರಾಷ್ಟ್ರ ಪ್ರದೇಶ ಅಂದ್ರೆ, ಆ ಮಹಾರಾಷ್ಟ್ರ ಪ್ರದೇಶದಲ್ಲೂ ಕೂಡ ಲಿಂಗ ಸಮಾನತೆ
ಜಾತಿ ಮತ್ತು ಲಿಂಗ ಅಸಮಾನತೆಯ ತಾರತಮ್ಯಗಳು ತುಂಬಾ ಉತ್ಕೃಷ್ಟ ಹಂತವನ್ನ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂತಹ ಸಂದರ್ಭ. ಬ್ರಿಟಿಷರ ವಸಾಹತುಶಾಹಿ ನೀತಿ ಏನಿದೆ, ಆ ವಸಾಹತುಶಾಹಿ ನೀತಿಯಿಂದ ಬೇಸತ್ತಿರ್ತಕ್ಕಂತಹ ಸಮಾಜದಲ್ಲಿ ಅದುವರೆಗೂ ಇದ್ದಂತಹ ಕೆಲವೊಂದು ಅಸಮಾನತೆಗಳನ್ನ ದೂರ ಮಾಡುವಂತಹ ಪ್ರಯತ್ನದಿಂದಾಗಿ ಈ ಸತ್ಯಶೋಧಕ ಸಮಾಜ ಅಂತಕ್ಕಂಥದ್ದು ಹುಟ್ಟುಕೊಳ್ಳುತ್ತೆ. ಯಾವ ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರು? ಈ ಹಿಂದಿನ ಸಮಾಜದಲ್ಲಿ ಏನು ಇಬ್ರು ಸುಧಾರಕರು ಬಂದ್ರು ಅಲ್ವಾ? ಆರ್ಯ ಸಮಾಜ ಅಂತ ಬಂದ ತಕ್ಷಣ ದಯಾನಂದ ಸರಸ್ವತಿ ಅಂತ ಹೇಳಿದ್ವಿ. ಪ್ರಾರ್ಥನಾ ಸಮಾಜ ಅಂತ ಬಂದ ತಕ್ಷಣ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ ಅಂತ ಹೇಳಿದ್ವಿ. ಹಾಗೇನೆ ಸತ್ಯಶೋಧಕ ಸಮಾಜ ಅಂದ ತಕ್ಷಣ ಮಹಾತ್ಮ ಜ್ಯೋತಿಬಾ ಫುಲೆ ಅಂತಕ್ಕಂಥವರು ಸತ್ಯಶೋಧಕ ಸಮಾಜದ ಸ್ಥಾಪಕರು. ಸತ್ಯಶೋಧಕ ಸಮಾಜ ಸ್ಥಾಪಕರು ಮಹಾತ್ಮ ಜ್ಯೋತಿಬಾ ಫುಲೆ. ಎಲ್ಲಿ ಸ್ಥಾಪನೆ ಆಯಿತು ಸತ್ಯಶೋಧಕ ಸಮಾಜ ಅಂತ ಹೇಳಿದ್ರೆ, ನಾವು ಈಗಾಗಲೇ ಹೇಳಿದ ಹಾಗೆ ಮಹಾರಾಷ್ಟ್ರ ಪ್ರದೇಶ ಇದೆ. ಆ ಮಹಾರಾಷ್ಟ್ರ ಪ್ರದೇಶದಲ್ಲಿ ಜ್ಯೋತಿಬಾ ಫುಲೆಯವರು ಆ ಸತ್ಯಶೋಧಕ ಸಮಾಜವನ್ನ ಹುಟ್ಟುಹಾಕ್ತಾರೆ. ಎಷ್ಟರಲ್ಲಿ ಈ ಸಮಾಜ ಸ್ಥಾಪನೆ ಆಯಿತು ಅಂತ ನೋಡಿದ್ರೆ 1873ರಲ್ಲಿ ಸತ್ಯಶೋಧಕ ಸಮಾಜ ಹುಟ್ಟುಹಾಕ್ತಾರೆ. ಯಾತಕ್ಕಾಗಿ ಹುಟ್ಟುಹಾಕ್ತಾರಪ್ಪ? ಇವರ ಪ್ರಮುಖ ಉದ್ದೇಶ ಏನಾಗಿತ್ತು ಅಂತ ನೋಡಿದ್ರೆ, ಸಮಾಜದಲ್ಲಿ ಈಗಾಗಲೇ ಹೇಳ್ಬಿಟ್ಟಿದ್ರು 4 ವರ್ಣಗಳಿದೆ ಅಲ್ವಾ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಈ 4 ವರ್ಗಗಳಲ್ಲಿ ಬ್ರಾಹ್ಮಣೇತರ ವರ್ಗ. ಬ್ರಾಹ್ಮಣೇತರ ವರ್ಗ ಅಂದ್ರೆ ಯಾವ್ದಪ್ಪ? ಕ್ಷತ್ರಿಯ, ವೈಶ್ಯ, ಶೂದ್ರ ಅಲ್ವಾ? 4 ವರ್ಣಗಳಲ್ಲಿ ಬ್ರಾಹ್ಮಣರು ಮೊದಲನೇ ವರ್ಗಕ್ಕೆ ಬರ್ತಾರೆ. ಬ್ರಾಹ್ಮಣೇತರ ವರ್ಗ ಅಂದ್ರೆ ಕೆಳಗೆ ಬರ್ತಕ್ಕಂಥ 3 ವರ್ಗ. ಅವರಿಗೆ ಜೊತೆಗೆ ಸ್ತ್ರೀಯರು ಸಮಾನತೆಯ ಹಕ್ಕುಗಳಿಗಾಗಿ ಹೋರಾಟವನ್ನ ಮಾಡಿರ್ತಕ್ಕಂತಹ ಸಮಾಜ ಈ ಸತ್ಯಶೋಧಕ ಸಮಾಜ. ಹಿಂದಿನ ಸಮಾಜಗಳ ಹಾಗೆ ಕೇವಲ ಶೂದ್ರರನ್ನಷ್ಟೇ ಉದ್ದೇಶವಾಗಿ ಇಟ್ಕೊಂಡು ಹೋರಾಟವನ್ನು ಮಾಡಿಲ್ಲ. ಬ್ರಾಹ್ಮಣೇತರ ವರ್ಗ, ಬ್ರಾಹ್ಮಣರನ್ನ ಹೊರತುಪಡಿಸಿದ್ರೆ ಅವತ್ತಿನ ಸಮಾಜದಲ್ಲಿ ಈ ಕ್ಷತ್ರಿಯ, ವೈಶ್ಯ, ಶೂದ್ರ ಈ 3 ವರ್ಣದವರು ಕೂಡ ಬ್ರಾಹ್ಮಣರಷ್ಟು ಸವಲತ್ತುಗಳನ್ನ ಹೊಂದಿರಲಿಲ್ಲ. ಕೇವಲ ಬ್ರಾಹ್ಮಣರಿಗೆ ಮಾತ್ರ ಶಿಕ್ಷಣ ಸೀಮಿತ ಆಗಿತ್ತು ಬಿಟ್ರೆ ಬೇರೆ ವರ್ಗದವರಿಗೆ ಶಿಕ್ಷಣದ ಹಕ್ಕಿರಲಿಲ್ಲ, ಸಮಾನತೆ ಇರಲಿಲ್ಲ. ಸೊ ಬ್ರಾಹ್ಮಣೇತರ ವರ್ಗದವರಿಗೆ ಸಮಾನತೆಯನ್ನು ಒದಗಿಸಬೇಕು, ಜೊತೆಗೆ ಸ್ತ್ರೀಯರಿಗೆ ಸಮಾನತೆ ಹಕ್ಕು ಸಿಗಬೇಕು. ಪುರುಷರಷ್ಟೇ ಸಮಾನವಾಗಿ ಸಮಾಜದಲ್ಲಿ ಸ್ತ್ರೀಯರಿಗೆ ಸಿಗಬೇಕಾಗಿರ್ತಕ್ಕಂಥ ಹಕ್ಕುಗಳಿಗೆ ಹೋರಾಟವನ್ನು ಮಾಡಿರ್ತಕ್ಕಂಥ ಸಮಾಜ ಸತ್ಯಶೋಧಕ ಸಮಾಜ. ಸೊ ಆ ಬಗ್ಗೆ ಸ್ತ್ರೀ ಶಿಕ್ಷಣ, ಸ್ತ್ರೀಯರ ಸಮಾನತೆಯ ಬಗೆಗೆ ತಮ್ಮ ವಿಚಾರಧಾರೆಗಳನ್ನ ಮಹಾತ್ಮ ಜ್ಯೋತಿಬಾ ಫುಲೆಯವರು 2 ಗ್ರಂಥಗಳನ್ನ ಪ್ರಕಟ ಮಾಡ್ತಾರೆ. 2 ಗ್ರಂಥಗಳ ಹೆಸರು ನೆನಪಿಟ್ಕೊಳ್ಳಿ. ಒಂದು ಗುಲಾಮಗಿರಿ, ನಿಮಗೆ ಪರೀಕ್ಷೆಯಲ್ಲಿ ಕೇಳ್ಬೋದು. ಗುಲಾಮಗಿರಿ ಈ ಗ್ರಂಥದ ಕರ್ತೃ ಯಾರು, ಲೇಖಕರು ಯಾರು ಅಂತ ಕೇಳ್ಬೋದು. ಅಥವಾ ಜ್ಯೋತಿಬಾ ಫುಲೆಯವರು ರಚನೆ ಮಾಡಿರ್ತಕ್ಕಂಥ ಕೃತಿಗಳನ್ನ ಹೆಸರಿಸಿ ಅಂತ ಹೇಳಿದ್ರೆ ಒಂದು ಗುಲಾಮಗಿರಿ ಅಂತ. ಸೊ ಇದರಲ್ಲಿ ಏನ್ ಮಾಡ್ತಾರೆ, ಸಮಾಜದಲ್ಲಿ ಯಾವತ್ತಿನ ಸಮಾಜದಲ್ಲಿ ಬ್ರಾಹ್ಮಣ ಮತ್ತು ಇತರ ವರ್ಗಗಳಿಗೆ ಇದ್ದಂತಹ ತಾರತಮ್ಯದ ಬಗೆಗೆ ಅವರು ವಿವರಿಸ್ತಾ ಹೋಗ್ತಾರೆ. ಜೊತೆಗೆ ಶೇಟ್ಕಾರ್ಯಜ ಅಸೂದ್ ಅಂತಕ್ಕಂಥ ಮತ್ತೊಂದು ಕೃತಿ. ಸೊ 2 ಕೃತಿಗಳನ್ನ, 2 ಗ್ರಂಥಗಳನ್ನ ಜ್ಯೋತಿಬಾ ಫುಲೆಯವರು ಪ್ರಕಟಿಸಿರ್ತಕ್ಕಂಥ 2 ಗ್ರಂಥಗಳು, 2 ಕೃತಿಗಳು ಅಂತ ಹೇಳಿದ್ರೆ ಈ 2 ಕೃತಿಗಳನ್ನ ನೆನಪು. ಒಂದು ಗುಲಾಮಗಿರಿ ಅಂತಕ್ಕಂಥದ್ದು ಒಂದು ಕೃತಿ, ಮತ್ತೊಂದು ಶೇಟ್ಕಾರ್ಯಜ ಅಸೂದ್ ಅಂತಕ್ಕಂಥದ್ದು ಮತ್ತೊಂದು. 2 ಗ್ರಂಥಗಳನ್ನ ಜ್ಯೋತಿಬಾ ಫುಲೆಯವರು ಪ್ರಕಟಿಸ್ತಾರೆ. ಅದರಲ್ಲಿ ತಮ್ಮ ವಿಚಾರಗಳನ್ನ, ಸಮಾಜದಲ್ಲಿ ಇದ್ದಂತಹ ತಾರತಮ್ಯದ ಬಗೆಗೆ ತಮ್ಮ ವಿಚಾರಧಾರೆಗಳನ್ನ ಅವರು ಅದರಲ್ಲಿ ವ್ಯಕ್ತಪಡಿಸ್ತಾರೆ. ಜೊತೆಗೆ ಈ ಜ್ಯೋತಿಬಾ ಫುಲೆ ಏನಿದ್ದಾರೆ, ಇವರು ಮಾಲಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ. ಸಮಾಜ ಅಂತ ಹೇಳಿದ್ರೆ ಹಲವಾರು ಸಮುದಾಯಗಳು, ಹಲವಾರು ಜಾತಿಗಳು ಅಂತ ಹೇಳ್ತೀವಲ್ಲ, ಹಾಗೆ ಮಾಲಿ ವರ್ಗಕ್ಕೆ, ಮಾಲಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಜ್ಯೋತಿಬಾ ಫುಲೆಯವರು ಸಮಾನತೆಯ ತತ್ವಗಳನ್ನು ಪ್ರತಿಪಾದಿಸಿರ್ತಕ್ಕಂಥ ಜ್ಯೋತಿಬಾ ಫುಲೆಯವರು ತಮ್ಮ ಬಾವಿಯಲ್ಲಿ, ತಮ್ಮ ಮನೆಯಲ್ಲಿ ಇರ್ತಕ್ಕಂಥ, ತಮ್ಮ ಜಾಗದಲ್ಲಿ ಇರ್ತಕ್ಕಂಥ ಬಾವಿಯಲ್ಲಿ ಅಸ್ಪೃಶ್ಯರಿಗೂ ಕೂಡ, ಅಂದ್ರೆ ಸಮಾಜದ ಎಲ್ಲ ವರ್ಗದವರಿಗೂ ಕೂಡ
ಯಾರನ್ನು ಭೇದ ಭಾವ ಮಾಡದೆ ಯಾರೇ ಬೇಕಾದ್ರೂ ಬಂದು ತಮ್ಮ ಬಾವಿಲಿರ್ತಕ್ಕಂಥ ನೀರನ್ನ ಬಳಸ್ಕೊಳ್ಬಹುದು, ತಗೊಂಡು ಹೋಗ್ಬೋದು, ನೀರು ಸೇರ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಅಂದ್ರೆ ಒಬ್ಬ ಸಮಾಜ ಸುಧಾರಕರಾಗಿ ಕೇವಲ ವಿಚಾರಗಳನ್ನು ವ್ಯಕ್ತಪಡಿಸದೆ, ಪ್ರತಿಪಾದನೆ ಮಾಡದೆ ಅದನ್ನು ಅನುಷ್ಠಾನಗೊಳಿಸಿ ತೋರಿಸಿರ್ತಕ್ಕಂಥ ಸಮಾಜ ಸುಧಾರಕ. ಮಾಲಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಜ್ಯೋತಿಬಾ ಫುಲೆ ಅವರು ತಮ್ಮ ಬಾವಿಯಲ್ಲಿ ಅಸ್ಪೃಶ್ಯರು ಮತ್ತು ಎಲ್ಲ ಜಾತಿಯವರು ಕೂಡ ನೀರು ಸೇರಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡೋದ್ರ ಮೂಲಕ ಸಮಾನತೆಯ ತತ್ವವನ್ನ ಪ್ರತಿಪಾದನೆ ಮಾಡಿರ್ತಕ್ಕಂಥ ಸಮಾಜ ಸುಧಾರಕರು ಜ್ಯೋತಿಬಾ ಫುಲೆ. ಸೊ ಇವರ ಎಲ್ಲ ಉದ್ದೇಶಗಳಿಗೂ, ಇವರ ಎಲ್ಲ ಕೆಲಸಗಳಿಗೂ ಜೊತೆಯಾಗಿದ್ದು, ಧ್ವನಿಗೂಡಿಸಿದ್ದು, ಸಹಕಾರವನ್ನು ನೀಡಿದ್ದು, ಒತ್ತು ಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ ಸಾವಿತ್ರಿಬಾಯಿ ಫುಲೆ. ಹೆಸರು ಕೇಳಿ ಅಲ್ವಾ? ಸಾವಿತ್ರಿಬಾಯಿ ಫುಲೆ. ಯಾರು ಸಾವಿತ್ರಿಬಾಯಿ ಫುಲೆ? ಜ್ಯೋತಿಬಾ ಫುಲೆರವರ ಧರ್ಮಪತ್ನಿ ಸಾವಿತ್ರಿಬಾಯಿ ಫುಲೆ. ನಮಗೆ ಸಾವಿತ್ರಿಬಾಯಿ ಫುಲೆ ಬಗ್ಗೆ ಏನ್ ಗೊತ್ತಪ್ಪ ಅಂದ್ರೆ, ಇತ್ತೀಚೆಗೆ ಶಿಕ್ಷಣ ಇಲಾಖೆ ಏನ್ ಮಾಡಿದೆ, ಮಹಿಳಾ ಶಿಕ್ಷಕಿ ಅಂತಕ್ಕಂಥ ಒಂದು ಅಭಿಧಾನವನ್ನ ಕೊಟ್ಟಿದೆ. ಸಾವಿತ್ರಿಬಾಯಿ ಫುಲೆರವರ ಜನ್ಮ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡಬೇಕು ಅಂತ ಆದೇಶ ಹೊರಡಿಸಿದೆ. ಸೊ ಇದರ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಈಗ ಒಂದಷ್ಟು ಸಾವಿತ್ರಿಬಾಯಿ ಫುಲೆ ಯಾರು, ಅವ್ರು ಏನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಅರಿವು ಮೂಡ್ತಾರೆ. ನೋಡಿ, ಸಾವಿತ್ರಿಬಾಯಿ ಫುಲೆ ಜ್ಯೋತಿಬಾ ಫುಲೆಯ ಮಡದಿಯಾಗಿದ್ದುಕೊಂಡು ಜ್ಯೋತಿಬಾ ಫುಲೆಯ ಎಲ್ಲ ಸಾಮಾಜಿಕ ಕಾರ್ಯಗಳು, ಸಮಾಜ ಸುಧಾರಣಾ ಕಾರ್ಯಗಳಲ್ಲಿ ಒತ್ತಾಸೆಯಾಗಿ ನಿಂತವರು, ಎಲ್ಲ ಕೆಲಸಗಳಲ್ಲಿ ಸಹಕಾರವನ್ನು ಕೊಟ್ಟವರು ಜ್ಯೋತಿಬಾ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಎಲ್ಲ ಸಮಾಜ ಸುಧಾರಕರಿಗೆ, ಬ್ರಿಟಿಷರ ವಿರೋಧಗಳಿಗೆ ಇವರು ಸೊಪ್ಪು ಹಾಕ್ತಾರೆ, ಅವರನ್ನ ರಕ್ಷಣೆ ಮಾಡಿರ್ತಕ್ಕಂಥ ಒಬ್ಬ ಸಮಾಜ ಸುಧಾರಕ. ನೋಡಿ ಏನಾಗುತ್ತೆ, ಹೆಣ್ಣು ಮಕ್ಕಳಿಗೆ ವಸತಿ ನಿಲಯಗಳನ್ನ ಆರಂಭಿಸ್ತಾರೆ ಸಾವಿತ್ರಿಬಾಯಿ ಫುಲೆ. ಹೆಣ್ಣು ಮಕ್ಕಳಿಗಾಗಿ, ಸ್ತ್ರೀಯರಿಗಾಗಿ ವಸತಿ ನಿಲಯಗಳನ್ನ, ಹಾಸ್ಟೆಲ್ಗಳನ್ನ ಆರಂಭ ಮಾಡ್ತಾರೆ. ಜೊತೆಗೆ ಸ್ತ್ರೀ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿರ್ತಕ್ಕಂಥ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಅವರು ಸ್ವತಃ ಶಿಕ್ಷಕಿಯಾಗಿ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಹೇಳ್ಕೊಡ್ತಾರೆ. ಅದಕ್ಕೆ ಆ ಅಭಿಧಾನವನ್ನ ಕೊಟ್ಟು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಂತ ಹೇಳಿ ನಾವು ಸಾವಿತ್ರಿಬಾಯಿ ಫುಲೆಯನ್ನ ಕರಿತೀವಿ. ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ಒಬ್ಬ ಅಧಿಕೃತವಾಗಿ ಸರ್ಕಾರದಿಂದ ಶಿಕ್ಷಕಿಯಾಗಿ ನೇಮಿಸಲ್ಪಟ್ಟಿದ್ಲು ಅಂತ ಅಲ್ಲ, ಒಬ್ಬ ಸ್ವತಃ ಶಿಕ್ಷಕಿಯಾಗಿ ಹೆಣ್ಣು ಮಕ್ಕಳಿಗೆ ಅವತ್ತಿನ ಸಂದರ್ಭ ಅಂದ್ರೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಅವಕಾಶವನ್ನೇ ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಮಹಿಳೆಯರಿಗೆ ಶಿಕ್ಷಣವನ್ನ ಕಲಿಸಿದಂತಹ ಒಬ್ಬ ಶಿಕ್ಷಕಿ ಅದು ಸಾವಿತ್ರಿಬಾಯಿ ಫುಲೆ. ಯಾರಿಗೆ ಹೆಚ್ಚಾಗಿ ಶೂದ್ರರಿಗೆ, ಸಮಾಜದಲ್ಲಿ ಯಾರಿಗೆ ಯಾವ ಶಿಕ್ಷಣದಿಂದ ವಂಚಿತರಾಗಿತ್ತು ಅಂತವರಿಗೆ ಶಿಕ್ಷಣವನ್ನು ಕಲಿಸ್ತಕ್ಕಂಥ ಪ್ರಯತ್ನವನ್ನ ಸಾವಿತ್ರಿಬಾಯಿ ಫುಲೆ ಮಾಡಿದ್ರು. ಹೆಣ್ಣು ಮಕ್ಕಳು, ಶೂದ್ರರಿಗೆ, ಶೂದ್ರಾತಿ ಶೂದ್ರರು, ಮಹಿಳೆಯರು, ಹೆಣ್ಣು ಮಕ್ಕಳು, ಬಾಲಕಿಯರೇನು ಶಿಕ್ಷಣದಿಂದ ವಂಚಿತರಾಗಿದ್ರು ಅವರಿಗೆ ಶಿಕ್ಷಣ ಕೊಡ್ತಕ್ಕಂಥ ಕೆಲಸವನ್ನ ಸಾವಿತ್ರಿಬಾಯಿ ಫುಲೆ ಮಾಡ್ತಾ ಹೋಗ್ತಾರೆ. ಸೊ ಈ ಸಮಾಜ ಒಟ್ಟಾರೆ ಇಬ್ರು ಕೂಡ ನೋಡಿ, ಹಿಂದಿನ ಸಮಾಜದಲ್ಲಿ ನಾವು ಬ್ರಹ್ಮ ಸಮಾಜದಲ್ಲಿ ದಯಾನಂದ ಸರಸ್ವತಿ, ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ ಹೇಳಿದ್ವಿ, ಆರ್ಯ ಸಮಾಜದಲ್ಲಿ ದಯಾನಂದ ಸರಸ್ವತಿ ಬಗ್ಗೆ ಹೇಳಿದ್ವಿ, ಹಾಗೇನೆ ಪ್ರಾರ್ಥನಾ ಸಮಾಜದಲ್ಲಿ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ ಬಗ್ಗೆ ಹೇಳಿದ್ವಿ. ಸೊ ಅಲ್ಲೆಲ್ಲೂ ಕೂಡ ನಾವು ಅವರ ಮಡದಿಯರನ್ನು ಪ್ರಸ್ತಾಪ ಮಾಡಿದ್ವಿ ಅಲ್ವಾ. ಸೊ ಇಲ್ಲಿ ಸತ್ಯಶೋಧಕ ಸಮಾಜ ಅಂದಾಗ ಕೇವಲ ಜ್ಯೋತಿಬಾ ಫುಲೆ ಒಬ್ಬರೇ ಸಮಾಜ ಸುಧಾರಣಾ ಕಾರ್ಯದಲ್ಲಿ ತೊಡಕೊಂಡಿಲ್ಲ, ಅವರ ಜೊತೆಗೆ ಅವರ ಸಮಾಜ ಸುಧಾರಣೆಗೆ ಒತ್ತಾಸೆಯಾಗಿ ನಿಂತಿದ್ದು ಸಾವಿತ್ರಿಬಾಯಿ. ಸೊ ಅಂದ್ರೆ ದಂಪತಿಗಳಿಬ್ಬರು, ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ದಂಪತಿಗಳಿಬ್ಬರು ಒಂದಾಗಿ ಸಮಾಜ ಸುಧಾರಣಾ ಕೆಲಸಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಇವರ ಪ್ರಯತ್ನದಿಂದ ಸಾಕಷ್ಟು ಸಮಾಜ ಸುಧಾರಣೆ ಆಗುತ್ತೆ, ಮಹಿಳೆಯರು ಕೂಡ ಶಿಕ್ಷಿತರಾಗುವಂತಹ ಸಂದರ್ಭ ಬರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಇವರ ಪ್ರಭಾವಲಯಕ್ಕೆ ಸೇರಿದಂತವರು, ಅಂದ್ರೆ ಇವರ ಸಮಾಜ ಸುಧಾರಣೆಯಿಂದ ಪ್ರಭಾವಿತರಾಗಿರ್ತಕ್ಕಂಥ ಸಮಾಜ ಸುಧಾರಕರಲ್ಲಿ ಅಗ್ರಗಣ್ಯರಾಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್, ಇವೆಲ್ಲ ಕೇಳಿ ಅಲ್ವಾ.
BR ಅಂಬೇಡ್ಕರ್ ಅವರು ಸಮಾಜ ಸುಧಾರಣೆಯಲ್ಲಿ, ಅದರಲ್ಲೂ ಅಸ್ಪೃಶ್ಯರಿಗೆ ಸಮಾಜದಲ್ಲಿ ನಿಕೃಷ್ಟವಾಗಿ ಏನು ಕಾಣ್ತಾ ಇದ್ರು, ಸೊ ಅಂತವರಿಗೆ, ಸಮಾಜದಲ್ಲಿ ತುಳಿತಕ್ಕೆ ಒಳಗಾದಂತವರಿಗೆ ಅವರನ್ನ ಸಮಾಜದಲ್ಲಿ ಮೇಲೆತ್ತತಕ್ಕಂತ ಕೆಲಸ ಮಾಡ್ತಕ್ಕಂತ ಅಂಬೇಡ್ಕರ್ಗೆ ಪ್ರೇರಣೆಯಾಗಿದ್ದು ಇದೇ ದಂಪತಿ. ಯಾವ ದಂಪತಿಗಳು? ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ. ಈ ದಂಪತಿಗಳಿಂದ ಪ್ರೇರಣೆ ಪಡ್ಕೊಂಡಿರ್ತಕ್ಕಂಥವರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಕೂಡ ಬಹಳ ಅಗ್ರಗಣ್ಯರಾಗಿ ನಿಲ್ತಾರೆ. ಸೊ ಸತ್ಯಶೋಧಕ ಸಮಾಜ ಅಂತ ಬಂದಾಗ ಮುಖ್ಯವಾಗಿ ಹೈಲೈಟ್ ಮಾಡಬೇಕಾಗಿರೋದು ಏನಪ್ಪಾ ಅಂದ್ರೆ ಸ್ತ್ರೀ ಸಮಾನತೆ, ಸ್ತ್ರೀ ಶಿಕ್ಷಣ, ಜೊತೆಗೆ ಬ್ರಾಹ್ಮಣೇತರ ವರ್ಗದವರಿಗೂ ಕೂಡ ಸಮಾನತೆ ಹಕ್ಕುಗಳನ್ನು ಒದಗಿಸಬೇಕು. ಜೊತೆಗೆ ಮಹಿಳೆಯರಿಗೆ ಶಿಕ್ಷಣ ಸೌಲಭ್ಯ, ವಸತಿ ನಿಲಯಗಳನ್ನ ಆರಂಭ ಮಾಡಿರ್ತಕ್ಕಂಥ ಒಂದು ಸಮಾಜ ಅಂತ ಹೇಳಿದ್ರೆ ಅದು ಸತ್ಯಶೋಧಕ ಸಮಾಜ. ಸೊ ಇದುವರೆಗೂ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಏನು ಕಲ್ತಿದೀವಿ ಅನ್ನೋದನ್ನ ಒಂದು ಕ್ಷಣ ಗ್ಲಾನ್ಸ್ ಮಾಡ್ಕೊಂಬೋಣ. ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಕಲ್ತಿದ್ದು ಮೊದಲನೇದಾಗಿ ಆರ್ಯ ಸಮಾಜದ ಬಗ್ಗೆ ಕಲ್ತ್ವಿ. ಆರ್ಯ ಸಮಾಜದಲ್ಲಿ ದಯಾನಂದ ಸರಸ್ವತಿಯವರ ಜೀವನ ಮತ್ತು ಅವರ ಉದ್ದೇಶ, ಅಂದ್ರೆ ಆರ್ಯ ಸಮಾಜದ ಉದ್ದೇಶಗಳನ್ನ ನೋಡಿದ್ವಿ, ಅವರ ಜೀವನದ ಪ್ರಮುಖ ಅಂಶಗಳನ್ನ ನೋಡಿದ್ವಿ. ಅದರ ನಂತರದಲ್ಲಿ ಪ್ರಾರ್ಥನಾ ಸಮಾಜ ಬಂತು. ಪ್ರಾರ್ಥನಾ ಸಮಾಜದ ಸ್ಥಾಪಕರಾಗಿ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ, ಅವರ ಜೊತೆಯಲ್ಲಿ ಬಂದಿರತಕ್ಕಂತ ಇತರ ನಾಯಕರು ಅಲ್ವಾ, MG ರಾನಡೆ, ಮಹಾದೇವ ಗೋವಿಂದ ರಾನಡೆ. ನಾವಾಗ್ಲೇ ಹೇಳ್ಬೇಕಾದ್ರೆ ಮಹಾತ್ಮ ಗೋವಿಂದ ರಾನಡೆ ಅಂತ ಹೇಳಿದ್ವಿ. ಮಹಾತ್ಮ ಗೋವಿಂದ ರಾನಡೆ ಅಲ್ಲ, ಮಹಾದೇವ ಗೋವಿಂದ ರಾನಡೆ. ಬಾಲಕಿಯರ ಶಿಕ್ಷಣಕ್ಕೆ ಪ್ರೌಢಶಾಲೆಗಳನ್ನ ಆರಂಭ ಮಾಡಿರ್ತಾರೆ. ಜೊತೆಗೆ ಪ್ರಾರ್ಥನಾ ಸಮಾಜದ ಸುಧಾರಣೆಗಳೇನು, ಜೊತೆಗೆ ಸತ್ಯಶೋಧಕ ಸಮಾಜದಲ್ಲಿ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರು ಹೇಗೆ ಸಮಾಜ ಸುಧಾರಣೆಯಲ್ಲಿ ತೊಡಗಿಕೊಂಡ್ರು. ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾವು ಕಲ್ತಿರ್ತಕ್ಕಂಥ ಸಮಾಜ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಯಲ್ಲಿ ಬಂದಿರತಕ್ಕಂಥ ಪ್ರಮುಖವಾಗಿ 3 ಸಮಾಜಗಳ ಬಗ್ಗೆ ಅಭ್ಯಾಸ. ಮುಂದಿನ ತರಗತಿಯಲ್ಲಿ ಇನ್ನುಳಿದಿರ್ತಕ್ಕಂಥ ಸಮಾಜಗಳ ಬಗ್ಗೆ ಮತ್ತೆ ಅಭ್ಯಾಸ ಮಾಡೋಣ. ಅಲ್ಲಿವರೆಗೂ